ನಿನ್ನ ವಾಕ್ಯವನ್ನು ತೆರೆದ ಮನಸ್ಸಿನಿಂದ ಸ್ವೀಕರಿಸಿ ದೇವರೇ. ಆ ವಾಕ್ಯದ ಮೇಲೆ ನಮ್ಮ ಜೀವಿತ ಕಟ್ಟಿ ಬಂಡೆ ಮೇಲೆ ಮನೆ ಕಟ್ಟಿದಂಥ ಬುದ್ಧಿವಂತ ವ್ಯಕ್ತಿಗೆ ಸಮಾನರಾಗುವಂತೆ ಕೃಪೆ ಮಾಡಿ ನಡೆಸು. ನಿನ್ನ ವಾಕ್ಯದ ಆಶೀರ್ವಾದವನ್ನು ಅನುಭವಿಸುವಂತೆ ಮಾಡು. ಯಾರಾದರಲ್ಲಿ ಬಂದಂಥ ಪ್ರತಿಯೊಬ್ಬರನ್ನ ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ. ವಾಕ್ಯ ಸಂದೇಶ ನೀಡುವಂಥ ಪ್ರಿಯ ಸೇವಕಿಯನ್ನು ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ. ನಿನ್ನ ಆತ್ಮನ ಮೂಲಕ ನಾವು ಒಬ್ಬೊಬ್ಬರನ್ನು ಮುನ್ನಡೆಸಿ ನಿನ್ನ ನಾಮ ಮಹಿಮೆ ಪಡಿಸ್ಕೋ. ಯೇಸು ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಈಗ ಹಿರಿಯರಿಂದ ಈ ದಿನಕ್ಕೆ ನೇಮಕವಾದಂಥ ಸತ್ಯವೇದ ಭಾಗವನ್ನು ಓದಿ ಕೇಳೋಣ. ಈ ಪರಿಶುದ್ಧ ದಿನಕ್ಕೆ ನೇಮಕವಾದ ದೇವರ ವಾಕ್ಯದ ಮಾತು, ಅದು ಹಳೆಯ ಒಡಂಬಡಿಕೆ ಪುಸ್ತಕಗಳಲ್ಲಿ ಯೋವೇಲನ ಪ್ರವಾದನ ಗ್ರಂಥ 2ನೇ ಅಧ್ಯಾಯ ವಚನಗಳು 28ರಿಂದ 31ರವರೆಗೆ. ದ ಬುಕ್ ಆಫ್ ಪ್ರಾಫೆಟ್ ಜೋಯಲ್, ಚಾಪ್ಟರ್ 2, ವರ್ಸಸ್ 28 to 31. ದೇವರಾತ್ಮವರ ಕಡೆಗಾಲದ ಉತ್ಪಾತಗಳು, ಭಕ್ತರ ರಕ್ಷಣೆ. ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಇದಲ್ಲದೆ ಆ ದಿನಗಳಲ್ಲಿ ದಾಸದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಭೂಮಿ ಆಕಾಶಗಳಲ್ಲಿ ರಕ್ತ, ಬೆಂಕಿ, ಧೂಮಸ್ತಂಭ ಈ ಉತ್ಪಾತಗಳನ್ನು ಉಂಟು ಮಾಡುವೆನು. ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತವಾಗುವನು. ಹಾಡುವ ಕನ್ನಡ ಸಂಗೀತಗಳಲ್ಲಿ 17ನೇ ಸಂಗೀತ 1, 2 ಮತ್ತು 4ನೇ ಚರಣಗಳು. ನೀ ಮಾರ್ಗಕರ್ತ ನಿನ್ನನ್ನೇ ಆಶ್ರಯಿಸಿದೆವು, ನಿನ್ನ ಹೊರತು ತಂದೆ ಬಳಿಗೆ ಯಾರೊಬ್ಬ ಬಾರನು. ಹೊಸ ಒಡಂಬಡಿಕೆಯ ಪುಸ್ತಕಗಳಲ್ಲಿ ಶ್ರೀ ಪೌಲನು ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯದ 1ರಿಂದ 5 ವಚನಗಳು. The second epistle of Saint Paul to Timothy, chapter 3, verses 1 to 5. ಆದರೆ ಕಡೇ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುವವೆಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥ ಚಿಂತಕರು, ಹಣದಾಸೆಯುಳ್ಳವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆ ಇಲ್ಲವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ
ಭೋಗಗಳನ್ನು ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ಇಂಥವರ ಸಹವಾಸ ಮಾಡದಿರು ಎಂಬುದೇ. ಇಲ್ಲಿಗೆ ಈ ದಿನಕ್ಕೆ ನೇಮಕವಾದ ವೇದ ಪಾರಾಯಣ ಪಾಠವು ಮುಕ್ತಾಯವಾಯಿತು. ಕನಿಕರುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿ ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲಕರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದ್ದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ನನ್ನ ಕೂಡ ಅರಿಕೆ ಮಾಡಲಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಾವೆಲ್ಲರೆದ್ದು ನಿಂತು ಅಪೋಸ್ತಲಿಕ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತ ನಂಬುತ್ತೇನೆ. ಈತನ ಪರಿಶುದ್ಧಾತ್ಮನಿಂದ ಕನ್ಯಾಮರಿಯ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂದಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬಂದನು. ಪರಲೋಕಕ್ಕೇರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ತೀರಿಸುನೆಂಬುದು ನಂಬುತ್ತೇನೆ. ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ಹಾಗೆ ನಾವು ನಿಂತಿರುವಾಗ ಉಕ್ತಿ ಪ್ರತ್ಯುಕ್ತಿಗಾಗಿ ಕೀರ್ತನೆ ಓದಲಾಗುವುದು. ಕೀರ್ತನೆಗಳು 15 1 ಎಲ್ಲ ವಚನಗಳು. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇರುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನ ಆಡುವನು ಆಗಿರಬೇಕು. ಅವನು ಚಾಡಿಯನ್ನು ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನು ಆಗಿರಬೇಕು. ಅವನು ಭ್ರಷ್ಟರನ್ನು ಜರಿದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನು ಸನ್ಮಾನಿಸುವವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದಿಲ್ಲ. ದಯಮಾಡಿ ಸಭೆಯಲ್ಲಿ ಕುಳಿತುಕೊಳ್ಳಿ. ಸಭಾ ಪ್ರಕಟಣೆ ಓದಲಾಗುವುದು. ಕಳೆದ ವಾರದ ಕಾಣಿಕೆಗಳ ವಿವರ. ಭಾನುವಾರ ಆರಾಧನೆಯ ಕಾಣಿಕೆ 22,339 ರೂಪಾಯಿ. ಜನನದಿನದ ಕಾಣಿಕೆ 7,500 ರೂಪಾಯಿ. ಬೈಬಲ್ ಸೊಸೈಟಿಗೆ ಬಂದ ಕಾಣಿಕೆ 800 ರೂಪಾಯಿ. ವಿವಾಹ ವಾರ್ಷಿಕೋತ್ಸವ ಕಟ್ಟಣಿದಿಗೆ ಬಂದ ಕಾಣಿಕೆ 6,000 ರೂಪಾಯಿ. ಬಡವರ ನಿಧಿಗೆ ಬಂದ ಕಾಣಿಕೆ 5,000 ರೂಪಾಯಿ. UPI ಮೂಲಕ ಬಂದ ಕೃತಜ್ಞತಾ ಕಾಣಿಕೆ 1,950 ರೂಪಾಯಿ. ಮನೆ ಸಂದರ್ಶನದ ಕಾಣಿಕೆ 6,800 ರೂಪಾಯಿ. ಎಜುಕೇಷನ್ ಫಂಡ್ಗೆ ಬಂದ ಕಾಣಿಕೆ 1,000 ರೂಪಾಯಿ. ಬಡವರ ನಿಧಿಗೆ ಬಂದ ಕಾಣಿಕೆ 700 ರೂಪಾಯಿ. UPI ಮೂಲಕ ಬಂದ ಕೃತಜ್ಞತಾ ಕಾಣಿಕೆ 200 ರೂಪಾಯಿ. ಹೀಗೆ ಕಳೆದ ವಾರ ಕೂಡಿಕೆಯಾದ ಒಟ್ಟು ಹಣ 52,289 ರೂಪಾಯಿಗಳು. ನಾಳೆ ಸಂಜೆ 7 ಗಂಟೆಗೆ ಶ್ರೀಯುತ ಹೆನ್ರಿ ಎಮ್ಮಣ್ಣನವರ ಮನೆಯಲ್ಲಿ ಪ್ರಾರ್ಥನಾ ಕೂಟವನ್ನು ನಡೆಸಲಾಗುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಯವರು ಭಾಗವಹಿಸುವಂತೆ ವಿನಂತಿ. ಕೋರಿಕೆ ಮೇರೆಗೆ ದಿನಾಂಕ 10/7/2025 ಕೊಳಂಬೆಯಲ್ಲಿ ವಾಸವಾಗಿರುವ ಶ್ರೀಯುತ ವಿಜಯಕುಮಾರ್ ಸೋನ್ಸರವರ ಮನೆಯಲ್ಲಿ ವಿಶೇಷ ಪ್ರಾರ್ಥನಾ ಕೂಟವನ್ನು ನಡೆಸಲಾಗುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಯವರು ಭಾಗವಹಿಸುವಂತೆ ವಿನಂತಿ. ಮಂಗಳವಾರ, ಬುಧವಾರ ಹಾಗೂ ಗುರುವಾರ ಬೆಳಿಗ್ಗೆ 6:30 ಗಂಟೆಗೆ ಈ ಆಲಯದಲ್ಲಿ ಪ್ರಾರ್ಥನೆ, ಸ್ತುತಿ ಆರಾಧನೆ ಹಾಗೂ ಸತ್ಯವೇದ ಅಧ್ಯಯನ ನಡೆಸಲಾಗುವುದು. ಮಂಗಳವಾರ ಸಂಜೆ 7 ಗಂಟೆಗೆ ಸತ್ಯವೇದ ಅಧ್ಯಯನ ನಡೆಸಲಾಗುವುದು. ಆರಾಧನೆಯ ತರುವಾಯ 10:30ರಿಂದ ಮಧ್ಯಾಹ್ನ 3:30 ಗಂಟೆಯವರೆಗೆ ಮಹಿಳಾ ಅನ್ಯೋನ್ಯ ಸಂಘದಿಂದ ಸಭೆಯ ಎಲ್ಲ ಸದಸ್ಯರಿಗೆ 1 ದಿನದ ಧ್ಯಾನಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಯವರು ಭಾಗವಹಿಸಿ ಆತ್ಮಿಕ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ವಿನಂತಿ. ಬೆಳಗಿನ ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗಿದೆ. ಈ ದಿನ ಆರಾಧನೆ ಅಂತ್ಯಭಾಗದಲ್ಲಿ 7th, 10th ಹಾಗೂ 2nd PUCಯಲ್ಲಿ ಹೆಚ್ಚು ಅಂಕ ಗಳಿಸಿದವರಿಗೆ ಬಹುಮಾನ ವಿತರಣೆ ಮಾಡಲಾಗುವುದು. ಶ್ರೀಯುತ ಜಾನ್ ಪ್ರೇಮ್ ಕುಮಾರ್ ಅವರು ತಮ್ಮ ಹೆತ್ತವರಾದ ದಿವಂಗತ ಶಾದವ್ ಕುಂದರ್ ಹಾಗೂ ದಿವಂಗತ ಜಾಸ್ಮಿನ್ ಕುಂದರ್ ಅವರ ಹೆಸರಿನಲ್ಲಿ ಬಹುಮಾನ ಗಳಿಸಿದವರಿಗೆ ತಲಾ 1,500 ರೂಗಳನ್ನು ಹಾಗೂ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ಹೆಚ್ಚುವರಿ 500 ರೂಗಳನ್ನು ನೀಡಿರುತ್ತಾರೆ. ಅವರಿಗೆ ಸಭೆಯ ಪರವಾಗಿ ವಂದನೆಗಳು. ಹಾಗೂ ಎಂಡೋಮೆಂಟ್ ಫಂಡ್ನ ಮೂಲಕ ಹೆಚ್ಚಿನ ಅಂಕ ಗಳಿಸಿದ ಮಕ್ಕಳಿಗೆ ಬಹುಮಾನ ನೀಡಿದ ಎಲ್ಲ ಕುಟುಂಬಗಳಿಗೂ ಸಹ ನಾವು ವಂದನೆಗಳನ್ನು ಸಭೆಯ ಪರವಾಗಿ ತಿಳಿಸೋರಾಗಿದ್ದೇವೆ. ಈ ದಿನ ನಮ್ಮ ಮಧ್ಯೆ
ದೇವರ ವಾಕ್ಯ ಸಂದೇಶ ನೀಡಲು ಬಂದಿರುವಂಥ ಶ್ರೀಮತಿ ಸಲೋಮಿ ಬಸ್ಮೆ ಅವರನ್ನು ಸಭೆಯ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸಿ ಅವ್ರನ್ನ ವಂದಿಸ್ತೇನೆ. ಮತ್ತು ಈ ದಿನ ಧ್ಯಾನ ಕೂಟದಲ್ಲಿಯೂ ಸಹ ಅವರು ನಮಗೆ ದೇವರ ವಾಕ್ಯ ಸಂದೇಶ ನೀಡುವವರಾಗಿರುತ್ತಾರೆ. ಮಾಸ್ಟರ್ ಎವಿನ್ ನಿರಿಕ್ಸ್ ಗೋಜರ್ ಅವರು 66 ಪುಸ್ತಕಗಳ ಹೆಸರನ್ನು ಬಾಯಿಪಾಠ ವಚನವನ್ನು ನಮ್ಮ ಸಾಕ್ಷಿಯ ಸಮಯದಲ್ಲಿ ಹೇಳಲಿದ್ದಾರೆ. ಮುಂದಿನ ವಾರ ಮಧ್ಯಾಹ್ನ 2 ಗಂಟೆಗೆ ಡಯಾಸಿಸ್ ಮಟ್ಟದ ಬೈಬಲ್ ಪರೀಕ್ಷೆ ನಡೆಸಲಾಗುವುದು. ಸರಿಯಾದ ಸಮಯಕ್ಕೆ ಪರೀಕ್ಷೆ ಬರೆಯುವವರು ಹಾಜರಿರಬೇಕಾಗಿ ವಿನಂತಿ. ಆರಾಧನೆಯ ಅಂತ್ಯಭಾಗದಲ್ಲಿ ಕಳೆದ ವಾರ ಹಮ್ಮಿಕೊಂಡ ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಕೂಟದಲ್ಲಿ ವಿಜೇತರು ಸಭೆಗೆ ಟ್ರೋಫಿಯನ್ನು ಹಸ್ತಾಂತರಿಸಲಿರುವರು. ವಸ್ತುರೂಪವಾಗಿ ಬಂದ ಕಾಣಿಕೆಯನ್ನು ಆರಾಧನೆ ತರುವಾಯ ಏಲ ಮಾಡಲಾಗುವುದು. ಕಾಣಿಕೆಯನ್ನು ಕೂಡಿಸುವಾಗೆ ಆಡುವ ತುಳು ಸಂಗೀತಗಳಲ್ಲಿ 234ನೇ ತುಳು ಸಂಗೀತವನ್ನು ಆಡೋಣ. ಹಲ್ಲೆಲೂಯ ಶುಭ ದಿನ ಎನ ಯೇಸು ದಿನನೇ.
ಪ್ರಾರ್ಥನೆ ಮಾಡೋಣ. ತಂದೆಯೇ ಯೇಸುವಿನ ನಾಮದಲ್ಲಿ ನಿನ್ನ ಮುಂದೆ ಅಡ್ಡ ಬೀಳ್ತೇವೆ. ನೀನು ಕೃಪೆಯಿಂದ ತೋರಿಸಿದ ಎಲ್ಲ ನಿನ್ನ ಪ್ರೀತಿಗಾಗಿ ಕರುಣೆಗಾಗಿ ನಾವು ವಂದಿಸ್ತೇವೆ. ಈ ದಿನ ನಾವೇನಾಗಿದ್ದೇವೆ ಅದು ನಿನ್ನ ಕೃಪೆ ದೇವರೇ. ನಿನ್ನ ಮಗನಾದ ಯೇಸುವಿನ ಶಿಲುಬೆ ಮರಣ ಪುನರುತ್ಥಾನದ ಮೂಲಕ ನಮಗೆ ಪರಲೋಕದ ಸಕಲ ಆತ್ಮಿಕ ಆಶೀರ್ವಾದವನ್ನು ಅನುಗ್ರಹಿಸಿ ಪ್ರತಿದಿನ ನಿನ್ನ ಪರಿಶುದ್ಧ ನ್ಯೂನತೆಯಲ್ಲಿ ನಿನ್ನ ಆತ್ಮನ ಮಾರ್ಗದರ್ಶನದಲ್ಲಿ ಜೀವಿಸುವಂಥ ಭಾಗ್ಯ ಕೊಟ್ಟಿರುವಾತನೇ ನಿನಗೆ ಸ್ತೋತ್ರ ದೇವರೇ. ಆಲಯಕ್ಕೆ ಬರುವಾಗ ಕಾಣಿಕೆಯೊಂದಿಗೆ ಕಾಣಿಸಿಕೊಳ್ಳ್ರಿ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ತಿಳಿಸಿದಂತೆ ನೀನು ಕೊಟ್ಟದರಲ್ಲಿಯೇ ದೇವರೇ ಕಾಣಿಕೆಯನ್ನು ತಂದು ಸಮರ್ಪಣೆ ಮಾಡಿದ್ದೇವೆ. ಈ ಕಾಣಿಕೆಗಳನ್ನು ಆಶೀರ್ವದಿಸು, ನಿನ್ನ ರಾಜ್ಯಾಭಿವೃದ್ಧಿಗಾಗಿ ಉಪಯೋಗ ಆಗಲು ಸಹಾಯ ಮಾಡು. ಕಾಣಿಕೆಗಳನ್ನು ಕೊಟ್ಟಂತೆ ಎಲ್ಲ ಪ್ರಿಯರನ್ನು ನೀನು ಸ್ಪರ್ಶಿಸಿ ಅವರವರ ಕೊರತೆ ನೀಗಿಸಿ ಅಗತ್ಯತೆಯನ್ನು ಪೂರೈಸಿ ಸಂತೃಪ್ತಿ ಸಮೃದ್ಧಿಯಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡು ದೇವರೇ. ನಿನ್ನ ಕೃಪೆಯಿಂದ ತಮ್ಮ ಜೀವನದಲ್ಲಿ ಹೊಸ ವರ್ಷ ನೋಡಿದ ಎಲ್ಲ ಪ್ರಿಯರಿಗಾಗಿ ನಾನು ವಂದಿಸ್ತೇನೆ ದೇವರೇ. ಈ ಲೋಕದಲ್ಲಿ ಕರೆತರುವಾಗಲೇ ಒಂದು ಒಳ್ಳೆಯ ಉದ್ದೇಶ ಇಟ್ಟು ಕರೆತಂದಿದೆಯಪ್ಪ. ಆ ಉದ್ದೇಶ ತಮ್ಮ ಜೀವನದಲ್ಲಿ ವೈಯಕ್ತಿಕವಾಗಿ ಅನುಭವದಿಂದ ತಿಳಿದುಕೊಂಡು ಆ ಉದ್ದೇಶದಲ್ಲಿ ಪ್ರಿಯರು ಜೀವಿಸುವಂತೆ, ಆ ಮೂಲಕ ನಿನ್ನ ನಾಮ ಮಹಿಮೆ ಪಡಿಸಿ ಅನೇಕರನ್ನು ಸತ್ಯದೇವರ ನಿನ್ನ ಬಗ್ಗೆ ನಡೆಸುವಂತೆ ಸಾಧನವಾಗಿ ಉಪಯೋಗ ಮಾಡು ಮತ್ತು ನಿನ್ನ ಪ್ರಸನ್ನತೆ ಆಶೀರ್ವಾದವನ್ನು ಈ ವರ್ಷದಲ್ಲಿ ಅನುಭವಿಸುವಂತೆ ಮಾಡು. ದಾಂಪತ್ಯ ಜೀವನದಲ್ಲಿ ಹೊಸ ವರ್ಷ ನೋಡಿದ ಪ್ರಿಯರೆಲ್ಲರಿಗಾಗಿ ನಾನು ವಂದಿಸ್ತೇನೆ. ಯೇಸು ನಾಮದಲ್ಲಿ ಪ್ರಿಯರನ್ನು ಸ್ಪರ್ಶಿಸು ದೇವರೇ. ಅವರ ಕುಟುಂಬಗಳಲ್ಲಿ ನೀನೇ ರಕ್ಷಕನು, ದೇವರು, ನಾಯಕನು, ಒಡೆಯನಾಗಿ ಆಳ್ವಿಕೆ ಮಾಡುತ್ತಾ ಜಯದಲ್ಲಿ ನಡೆಸು ಕರ್ತನೆ. ಮತ್ತು ದೇವರೇ, ನಮ್ಮ ಕಾಣಿಕೆಯನ್ನು ಮಾತ್ರವೇ ನಾವು ಸಮರ್ಪಣೆ ಮಾಡದೆ ಯಾವಾಗಲೂ ನಮ್ಮ ದೇಹ, ಮನಸ್ಸು, ಸಮಯ, ವರ, ಸೊತ್ತನ್ನು ನಿನ್ನ ಆತ್ಮನ ಆಳ್ವಿಕೆಗೆ ಒಳಪಡಿಸುವುದರ ಮೂಲಕ ನಾವು ಈ ಲೋಕದಲ್ಲಿ ನಿನ್ನ ಸಾಕ್ಷಿಯಾಗಿ ಜೀವಿಸಿದ ಅನೇಕ ಆತ್ಮಗಳನ್ನು ನಿನ್ನ ಬಳಿಗೆ ನಡೆಸುವಂತೆಯೂ ನಮ್ಮನ್ನು ಸಾಧನವಾಗಿ ಉಪಯೋಗ ಮಾಡದೇವರೇ. ಈ ದಿನಗಳಲ್ಲಿ ನಿನ್ನ ಸ್ವಾರ್ಥ ಸೇವೆ ಮಾಡುವಂಥ ಎಲ್ಲ ಪ್ರಿಯರಿಗಾಗಿ ಸ್ತೋತ್ರ, ಸಂಘ ಸಂಸ್ಥೆಗಳಿಗಾಗಿ ಸ್ತೋತ್ರ. ಅವರ ಮೂಲಕ ಅನೇಕ ಆತ್ಮಗಳು ನಿನ್ನ ಬಳಿಗೆ ಬರುವಂತೆ ಕೃಪೆ ಕೊಟ್ಟು ನಡೆಸ್ತಿರುವುದಕ್ಕಾಗಿ ವಂದಿಸ್ತೇನೆ. ಯಾಕಂದರೆ ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯಜ್ಞಾನಕ್ಕೆ ಸೇರಬೇಕೆಂಬ ನಿನ್ನ ಚಿತ್ತ ನೆರವೇರಲಿ ಕರ್ತನೆ. ಅಡ್ಡಿ ಮಾಡುವ ಎಲ್ಲ ಸೈತಾನ ಕರಗಳನ್ನು ಲಯ ಮಾಡಿ ನಿನ್ನ ಆಶೀರ್ವಾದದಲ್ಲಿ ಎಲ್ಲವನ್ನ ನಡೆಸ್ತಿರುವುದಕ್ಕಾಗಿ ಉಪಕಾರ ಹೇಳ್ತೇನೆ ದೇವರೇ. ಯಾರೆಲ್ಲ ಅನಾರೋಗ್ಯದಲ್ಲಿದ್ದಾರೆ ಯೇಸು ನಾಮದಲ್ಲಿ ಅವ್ರನ್ನ ಸ್ಪರ್ಶಿಸು. ಆರೋಗ್ಯದಾಯಕನೇ ವಾಕ್ಯ ಹೇಳ್ತದಪ್ಪ, ನಿನ್ನ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪ ತೊಳೆದು ಶುದ್ಧ ಮಾಡಿದಂತೆ ನಿನ್ನ ಬಾಸುಂಡೆಯಿಂದ ನಮಗೆ ಗುಣವಾಗಿದೆ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸ್ತದೆ. ಯೇಸು ನಾಮದಲ್ಲಿ ಇರುವ ಸ್ಥಳದಲ್ಲಿ ಪ್ರಿಯರನ್ನು ಸ್ಪರ್ಶಿಸು ದೇವರೇ. ಅವರವರಿಗಿರುವಂಥ ಎಲ್ಲ ಸಮಸ್ಯೆಯಿಂದ ಬಿಡಿಸು. ಒಂದು ವೇಳೆ ಮನೋರೋಗದಲ್ಲಿರುವಂಥವ್ರನ್ನ ನೀನು ಸ್ಪರ್ಶಿಸಿ ಆರೋಗ್ಯ ಕೊಡು. ದೈಹಿಕ ಸೌಖ್ಯದಲ್ಲಿರೋರನ್ನ ಯೇಸು ನಾಮದಲ್ಲಿ ಸ್ಪರ್ಶಿಸಿ ಸ್ವಸ್ಥತೆ ನೀಡು. ಆತ್ಮಿಕವಾಗಿಯೂ ಪ್ರತಿಯೊಬ್ಬರನ್ನ ನೀನು ಆಶೀರ್ವದಿಸು ಕರ್ತನೆ. ಮತ್ತು ನಮ್ಮೆಲ್ಲರ ಕುಟುಂಬಗಳಲ್ಲಿ ನಿನ್ನ ಪ್ರಸನ್ನತೆಯಲ್ಲಿರುವ ಬಿಡುಗಡೆ, ಸ್ವಸ್ಥತೆ, ಆನಂದವನ್ನು ಪ್ರತಿದಿನ ಅನುಭವಿಸುತ್ತಾ ಈ ಲೋಕದಲ್ಲಿ ನಿನ್ನ ಆಶೀರ್ವಾದದಲ್ಲಿ ನಾವೆಲ್ಲರೂ ಬದುಕುವಂತೆ ಮಾಡು ಕರ್ತನೆ. ಮತ್ತು ನಿನ್ನ ಬರಣ ಸಹ ಹತ್ತಿರ ಇದೆ ದೇವರೇ. ನಿನ್ನ ಬರಣ ಯಾವಾಗ ನಮಗೆ ಗೊತ್ತಿಲ್ಲ, ಆದರೆ ಪ್ರತಿದಿನ ನಾವು ಈ ದಿನ ನೀನು ಎರಡನೇ ಸಾರಿ ಬರ್ತೀಯ ಎಂಬ ಸತ್ಯವನ್ನು ಗ್ರಹಿಸಿಕೊಂಡು ಪರಿಶುದ್ಧ ಜೀವಿತವನ್ನು ಮಾಡುತ್ತಾ ನಿನ್ನ ನಾಮ ಮಹಿಮೆ ಪಡಿಸುತ್ತಾ ಸಾಕ್ಷಿಗಾಗಿ ಬದುಕುವಂತೆ ನಮ್ಮೊಬ್ಬೊಬ್ಬರನ್ನ ಬಲಪಡಿಸಿ ನಡೆಸು ಕರ್ತನೆ. ದೇವರ ಈ ಲೋಕದಲ್ಲಿ ನಾವು ಯಾರು ಶಾಶ್ವತವಾಗಿ ಜೀವಿಸೋದಿಲ್ಲಪ್ಪ. ಈ ಸತ್ಯವನ್ನು ಗ್ರಹಿಸಿಕೊಳ್ಳುವಂತೆ ಮಾಡು. ನಮ್ಮ ಆಯುಷ್ಕಾಲವು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ಕಲಿಸು. ಆಗ ಜ್ಞಾನದ ಹೃದಯ ಪಡೆದುಕೊಳ್ತೇವೆ ದೇವರ. ಈ ಜ್ಞಾನದ ಹೃದಯವನ್ನು ಪಡೆದುಕೊಂಡು ತಿಳಿಯದೆ ಬರುವಂಥ ಮರಣಕ್ಕೆ, ತಿಳಿಯದೆ ಬರುವಂಥ ಎರಡನೇ ಮರಣಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಂಡು ಈ ಲೋಕದಲ್ಲಿ ಇರುವವರೆಗೂ ನಿನ್ನೊಟ್ಟಿಗೆ ಜೊತೆಮಾರರೊಟ್ಟಿಗೆ ಒಳ್ಳೆ ಸಂಬಂಧದಲ್ಲಿ ಜೀವಿಸುತ್ತಾ ನಿನ್ನ ನಾಮ ಮಹಿಮೆ ಪಡಿಸುತ್ತಾ ಅನೇಕರಿಗೆ ಆಶೀರ್ವಾದ ತರುತ್ತಾ ವೈಯಕ್ತಿಕವಾಗಿ ನಾವು ನೀನೇನೆಲ್ಲ ಆಶೀರ್ವಾದಗಳನ್ನು ಈ ಲೋಕದ ಮಗನ ಕೊಟ್ಟಿದೆಯೋ ಅದನ್ನು ಅನುಭವಿಸುತ್ತಾ ನಿನ್ನ ನಾಮದ ಮಹಿಮೆಗಾಗಿ ಬದುಕುವಂತೆ ನಮ್ಮೊಬ್ಬೊಬ್ಬರನ್ನು ಬಲಪಡಿಸಿ ನಡೆಸು. ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಪ್ರಾರ್ಥನೆ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೇನ್. ಈಗ ಮಾಸ್ಟರ್ ನಿರೀಕ್ಸ್ ಗೋಜರ್ ಅವರಿಂದ ಸತ್ಯವೇದ ಪುಸ್ತಕದ ಹೆಸರುಗಳು ಹಾಗೂ ಬಾಯಿಪಾಠ ವಚನ ಕೇಳೋಣ. ಹಳೆ ಒಡಂಬಡಿಕೆಯ ಪುಸ್ತಕಗಳು: ಆದಿಕಾಂಡ, ವಿಮೋಚನಕಾಂಡ, ಯಾಜಕಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ
ಕಂಡ ಯೆಹೋಶುವನು ನ್ಯಾಯಸ್ಥಾಪಕರು ರೂತಳು ಸಮೂಹವಲ್ಲಂ ಪ್ರಥಮವಾಗ ಸಮೂಹವಲ್ಲಂ ದ್ವಿತೀಯವಾಗ ಅರಸುಗಳು ಪ್ರಥಮವಾಗ ಅರಸುಗಳು ದ್ವಿತೀಯವಾಗ ಪೂರ್ವಕಾರರು ತಂತ ಪ್ರಥಮವಾಗ ಪೂರ್ವಕಾರರು ತಂತ ದ್ವಿತೀಯವಾಗ ಅಜ್ರನು ನೇಮಿಯನು ಎಸ್ತೇರನು ಯೋಬನು ಕೀರ್ತನೆಗಳು ನಾನೋಕ್ತಿಗಳು ಪ್ರಸಂಗಿ ಪರಮಗೀತೆ ಯೆಶಾಯನ ಯೆರೆಮೀಯನ ಪರಪಗಳು ಯೆಹೆಜ್ಕೇಲನು ದಾನಿಯೇಲನು ಹೋಶೇಯನು ಯೋವೇಲನು ಆಮೋಸನು ಒಬದ್ಯನು ಯೋನನು ಮೀಕನು ನಹೂಮನು ಹಬಕ್ಕೂಕನು ಚೆಫನ್ಯನು ಹಗ್ಗಾಯನು ಜಕರೀಯ ಮಲಕಿಯನು ಹೊಸ ಒಡಂಬಡಿಕೆಯ ಪುಸ್ತಕಗಳು ಮತ್ತಾಯನು ಮಾರ್ಕನು ಲೂಕನು ಯೋಹಾನನು ಅಪೊಸ್ತಲರ ಕಥೆಗಳು ರೋಮಾಪುರದವರು ಬರೆದ ಪತ್ರಿಕೆ ಕೊರಿಂಥದವರು ಬರೆದ ಮೊದಲನೇ ಪತ್ರಿಕೆ ಕೊರಿಂಥದವರು ಬರೆದ ಎರಡನೇ ಪತ್ರಿಕೆ ಗಲಾತ್ಯದವರಿಗೆ ಎಫೆಸದವರಿಗೆ ಫಿಲಿಪ್ಪಿಯವರಿಗೆ ಕೊಲೊಸ್ಸೆಯವರಿಗೆ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಥೆಸಲೋನಿಕದವರಿಗೆ ಬರೆದ ಎರಡನೇ ಪತ್ರಿಕೆ ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ ತಿಮೋಥಿಯನಿಗೆ ಬರೆದ ಎರಡನೇ ಪತ್ರಿಕೆ ತೀತನಿಗೆ ಫಿಲೋಮೋನನಿಗೆ ಇಬ್ರಿಯರಿಗೆ ಯಾಕೋಬನು ವೇತನ್ ಬರೆದ ಮೊದಲನೇ ಪತ್ರಿಕೆ ವೇತನ್ ಬರೆದ ಎರಡನೇ ಪತ್ರಿಕೆ ಯಾನ್ ಬರೆದ ಮೊದಲನೇ ಪತ್ರಿಕೆ ಯಾನ್ ಬರೆದ ಎರಡನೇ ಪತ್ರಿಕೆ ಯಾನ್ ಬರೆದ ಮೂರನೇ ಪತ್ರಿಕೆ ಯೂದನ ಪ್ರಕಟಣೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ ವಚನಗಳು 3-10 ಆತ್ಮದಲ್ಲಿ ಬರುವವರಾಗಿರುವವರನ್ನ ಪರಲೋಕ ರಾಜ್ಯವು ಅವರದು. ದುಃಖ ಪಡುವವರ ಜನರು ಅವರ ಸಮಾಧಾನ ಹೊಂದುವರು. ಶಾಂತಜನರು ಅವರ ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹೆಸರುವಾಯಾಗಿದ್ದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಕರುಣೆ ಉಳ್ಳವರ ಜನರು ಅವರ ಕರುಣೆ ಹೊಂದುವರು. ನಿರ್ಮಲ ಚಿತ್ತದವರು ಅವರ ದೇವರನ್ನು ನೋಡುವರು. ಸಮಾಧಾನ ಪಡಿಸುವವರ ಜನರು ಅವರ ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರ ಜನರು ಪರಲೋಕ ರಾಜ್ಯವು ಅವರದು. ಎರಿಕ್, ವೆರಿ ಗುಡ್. ದೇವರು ನಿನ್ನ ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಸಾಧನವಾಗಿ ಆತನ ರಾಜ್ಯಾಭಿವೃದ್ಧಿಯಲ್ಲಿ ಉಪಯೋಗ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಡುವ ಕನ್ನಡ ಸಂಗೀತಗಳಲ್ಲಿ 248ನೇ ಕನ್ನಡ ಸಂಗೀತ, ಯೇಸು ಪಾದದಲ್ಲಿ ಕೂತು ಮರಿಯಳು ಜ್ಞಾನ ಪಡಕೊಂಡು ಧನ್ಯಲಾದಳು.
ಕರ್ತನನ್ನು ದೃಷ್ಟಿಸಿ ಕರ್ತನಿಂದ ಕೇಳಿಸಿಕೊಳ್ಳುವುದಕ್ಕಾಗಿ ನಮ್ಮ ಹೃದಯಗಳನ್ನು ಸಿದ್ಧ ಮಾಡಿಕೊಳ್ಳೋಣ. ಇದು ಯಾವ ಮನುಷ್ಯರ ಸ್ವರವಾಗದೆ, ವಾಕ್ಚಾತುರ್ಯದಿಂದ ಬರದೆ, ದೇವರಾತ್ಮನಿಂದ ಬರುವಂಥ ಸ್ವರವಾಗಲೆಂಬುದಾಗಿ ನಾವು ಕೇಳಿಕೊಳ್ಳೋಣ. ಅಪ್ಪ, ಈ ವಾಕ್ಯಗಳು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಲಿ. ನಿನ್ನನ್ನು ಇನ್ನೂ ಸಮೀಪದಿಂದ ನಾವು ನೋಡುವಂತೆ, ನಿನ್ನ ಹೃದಯದ ಬಡಿತಗಳನ್ನು ಅನುಭವಿಸುವಂತೆ ಸಹಾಯ ಮಾಡು. May you take control over this time, O Lord Father. And may the ministry and the work of the Holy Spirit be released and manifested in this place, O Lord. ಈ ಸಭೆಯಲ್ಲಿ ಅಪ್ಪ, ಈ ಮುಂಜಾನೆ ಪರಿಶುದ್ಧಾತ್ಮನ ಕಲುಕಿಸುವ ಕಾರ್ಯಗಳು ಬಿಡುಗಡೆ ಆಗಲೆಂಬುದಾಗಿ ನಾವು ಭಿನ್ನವಿಸ್ತೇವೆ. ನಮ್ಮನ್ನು, ನಮ್ಮ ಪ್ರಾಣ, ಆತ್ಮ, ಶರೀರಗಳನ್ನು ನಿನ್ನ ಅಧೀನತ್ವಕ್ಕೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆ, ಆಮೇನ್. ದಯವಿಟ್ಟು ಕೂತ್ಕೊಳ್ಳ್ರಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ, ಈ ಒಂದು ಒಳ್ಳೆಯ ಅವಕಾಶವನ್ನು ನೀಡಿರುವಂಥ ತಂದೆಯಾದ ದೇವರಿಗೆ ನನ್ನ ಹೃದಯದಿಂದ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಅಲ್ಪಳು ಅಯೋಗ್ಯಳು ಆಗಿರುವಂಥ ನಮ್ಮನ್ನು, ಗಣನೆಗೆ ಬಾರದಂಥ ನಮ್ಮನ್ನು ತಾಯಿಯ ಗರ್ಭದಲ್ಲಿ ಆರಿಸಿಕೊಂಡು ಪ್ರತ್ಯೇಕಿಸಿ ಅಭಿಷೇಕಿಸಿ ಕರ್ತನ ಕಾರ್ಯಗಳಿಗಾಗಿ ನಿಲ್ಲಿಸುವಂಥದ್ದು ಆತನ ಕಾರ್ಯವಾಗಿದೆ. ಸೊ ಐ ವಾಂಟ್ ಟು ಗಿವ್ ಆಲ್ ಗ್ಲೋರಿ ಟು ಮೈ ಹೆವೆನ್ಲಿ ಫಾದರ್. ಈ ಸಭೆಗೆ ಈ ದಿವಸ ಈ ರೀತಿಯಾಗಿ ವಾಕ್ಯವನ್ನು ಹೇಳುವುದಕ್ಕಾಗಿ ಅನುಕೂಲ ಮಾಡಿಕೊಟ್ಟಂಥ, ಕರೆ ಕೊಟ್ಟಂಥ ಈ ಕ್ರಿಸ್ತ ಜ್ಯೋತಿ ಸಭೆಯ ಸಭಾಪಾಲಕರಾಗಿರುವಂಥ ರೆವರೆಂಡ್ ದೇವಕುಮಾರ್ ಅಯ್ಯ ಅವರಿಗೂ, ಪಾಸ್ಟರಮ್ಮಾದಂಥ ಸುಜಾತ ಅವರಿಗೂ ನನ್ನ ಹೃದಯದ ವಂದನೆಗಳು. ಈ ಒಂದು ಕೂಟನ್ನು ಯೋಜಿಸಿ ನನ್ನನ್ನು ಆಹ್ವಾನಿಸಿದಂಥ ಎಲ್ಲ ಸಭಾಪಾಲನಾ ಸಮಿತಿಯವರಿಗೂ, ಪ್ರತಿಯೊಂದೊಂದು ಜವಾಬ್ದಾರಿಯನ್ನು ತೆಗೆದುಕೊಂಡಂಥವರಿಗೂ ನನ್ನ ಹೃದಯದ ವಂದನೆಯನ್ನು ಸಲ್ಲಿಸುವವಳಾಗಿದ್ದೇನೆ. ಸಮಯ ಬಹಳ ಕಡಿಮೆ ಇದೆ, ಬಹಳಷ್ಟು ಅಂಶಗಳನ್ನು ದೇವರು ಕೊಟ್ಟಿದ್ದಾನೆ. ದಿಸ್ ಈಸ್ ಒನ್ ಆಫ್ ಮೈ ಬಿಗ್ಗೆಸ್ಟ್ ಚಾಲೆಂಜ್ ಟು ಶೇರ್ ಇನ್ 20 minutes. ನಮ್ಮ ಸಭೆಯಲ್ಲಿ ನಾವು 1.5 ಕಾಲ ವಾಕ್ಯ ಸಂದೇಶವನ್ನು ಕೊಡ್ತೇವೆ, 1.5 ಕಾಲ ಆರಾಧನೆ ಮಾಡ್ತೇವೆ. ಓಕೆ, ಸೊ ಐ ಆಸ್ ದ ಲಾರ್ಡ್ 20 ನಿಮಿಷದಲ್ಲಿ ದೇವರೇ ಈ ಸಭೆಯವರೊಂದಿಗೆ ಮಾತನಾಡು ಎಂಬುದಾಗಿ ಪ್ರಾರ್ಥಿಸಿ ಬಂದಿದ್ದೇನೆ. ಈ ದಿವಸ ದೇವರು ನನಗೆ ಹೃದಯದಲ್ಲಿ ಕೊಟ್ಟಿರುವಂಥ ಒಂದು ಭಾರ, ಒಂದು ಕರೆಯುವಿಕೆ ವಾಕ್ಯವನ್ನು ನೀಡುವುದಕ್ಕಾಗಿ ಅಂತಂದರೆ, ಕ್ರಿಸ್ತನ ಬರುವಿಕೆಯಲ್ಲಿ ಸಭೆಯ ಪಾತ್ರ ಏನಾಗಿದೆ, ದ ಚರ್ಚ್ ರೋಲ್ ಇನ್ ಪ್ರಿಪೇರಿಂಗ್ ಫಾರ್ ಕ್ರೈಸ್ಟ್ ರಿಟರ್ನ್. ನಾವೆಲ್ಲರೂ ಕ್ರಿಸ್ತನು ಬರಲಿ ಎಂಬುದಾಗಿ ನಿರೀಕ್ಷೆಯಲ್ಲಿ, ಭರವಸೆಯಲ್ಲಿ ಇದ್ದೇವೆ, ಅದಕ್ಕಾಗಿ ಕಾಯ್ತಾ ಇದ್ದೇವೆ, ಹಾತೊರಿತಾ ಇದ್ದೇವೆ. ಆದರೆ ಈ ದಿನ ಸಭೆಯಾಗಿ ದೇವರು ನಾವು ಎಂಥ ಕಾರ್ಯಗಳಲ್ಲಿ ತೊಡಗಿಕೊಳ್ಬೇಕೆಂಬುದಾಗಿ ಕರೆಯನ್ನು ನೀಡುವಾತನಾಗಿದ್ದಾನ್ರಿ ಪ್ರಿಯರೇ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 44ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಹಾಗಾದರೆ ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯ ಕುಮಾರನು ಬರುತ್ತಾನೆ. ಹಿ ಈಸ್ ಗೋಯಿಂಗ್ ಟು ಕಮ್ ಇನ್ ಅ ವಿಂಕ್ಲಿಂಗ್ ಆಫ್ ಎನ್ ಐ. ನಮ್ಮ ಕಣ್ಣು ರೆಪ್ಪೆ ಬಡಿಯುವುದರೊಳಗಾಗಿ ಆತನು ಬರಲಿಕ್ಕಿದ್ದಾನ್ರಿ ಪ್ರಿಯರೇ. ಹಾಗಿರುವುದಾದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವಿ ಆರ್ ನಾಟ್ ಓನ್ಲಿ ಲಿವಿಂಗ್ ಇನ್ ದ ಲಾಸ್ಟ್ ಡೇಸ್, ಬಟ್ ವಿ are living in the last of the last days. ಕೊನೆಯ ದಿನಗಳ ಕ್ಷಣಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಅನ್ನುವಂಥ ಅರಿವು, ತಿಳುವಳಿಕೆ ನಮ್ಮಲ್ಲಿ ಬರಬೇಕಾಗಿದೆ. ಸುತ್ತಲೂ ನಡೆಯುವಂಥ ಸೂಚನೆಗಳನ್ನು ನಾವು ನೋಡುವಾಗ ನಾವು ಅಲಕ್ಷ್ಯ ಮಾಡುವುದು ಬೇಡ, ನಿರ್ಲಕ್ಷ್ಯ ಮನೋಭಾವನೆಯಿಂದ ನಾವು ಇರುವುದು ಬೇಡ. ಅತಿಯಾದ ಆಹಾರವಾಗಲಿ, ಅತಿಯಾದ ಮದ್ಯಪಾನದಿಂದಾಗಲಿ ನಾವು ನಮ್ಮ ಜೀವಿತಗಳನ್ನು ಜೀವಿಸುವುದು ಬೇಡ. ಸುತ್ತಲೂ ನಡೆಯುವಂಥ ಸೂಚನೆಗಳು, ಯುದ್ಧಗಳು, ಸ್ಪಿರಿಚುವಲ್ ಡಿಸೆಪ್ಷನ್, ಅನೇಕ ಸುಳ್ಳು ಬೋಧನೆಗಳು ಈ ದಿನಗಳಲ್ಲಿ ಸಭೆಗಳಲ್ಲಿ ನುಸುಳಿಕೊಂಡಿದೆ. ವಿ ನೀಡ್ ಟು ಬಿ ವೆರಿ ಕೇರ್ಫುಲ್ ಇನ್ ರಿಗಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ವಾಕ್ಯಗಳ ಕುರಿತಾಗಿ ನಮ್ಮಲ್ಲಿ ಎಚ್ಚರಿಕೆ ಇರಬೇಕಾಗಿದೆ. ದೇರ್ ಆರ್ ಸೋ ಮೆನಿ ನ್ಯಾಚುರಲ್ ಡಿಸಾಸ್ಟರ್ ಟೇಕಿಂಗ್ ಪ್ಲೇಸ್. ನಮ್ಮ ಸುತ್ತಲೂ ಅನೇಕ ನೈಸರ್ಗಿಕವಾದಂಥ ಗೊಂದಲಗಳು ನಡೀತಾ ಇದೆ. ದೇರ್ ಇಸ್ ಲಾಲೆಸ್ನೆಸ್. ನೀತಿಯು, ಸತ್ಯತೆಯು, ಪ್ರೀತಿಯು
ಪ್ರತಿಯೊಂದೊಂದು ತಣ್ಣಗಾಗುತ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ರೀ ಪ್ರಿಯರೇ. ಎಲ್ಲಿ ನೋಡಿದರೂ ಒಳ್ಳೆತನವು ಕಡಿಮೆಯಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಹೊರಗಡೆ ಅಲ್ಲ, ಸಭೆಗಳಲ್ಲಿ ಒಳ್ಳೆಯತನವು ಕಡಿಮೆಯಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಬಟ್ ದ ಕ್ವಶನ್ ಈಸ್ ನಾಟ್ ಜಸ್ಟ್ ಅಬೌಟ್ ಜೀಸಸ್ ರಿಟರ್ನಿಂಗ್. ಕ್ರಿಸ್ತನು ಬರ್ತಾ ಇದ್ದಾನನ್ನುವಂಥ ಪ್ರಶ್ನೆ ಮಾತ್ರವಲ್ಲ, ವಾಟ್ ಆರ್ ವಿ? ಕ್ರಿಸ್ತನು ಬರುವಾಗ ವಾಟ್ ದ ಚರ್ಚ್ ಈಸ್ ಡೂಯಿಂಗ್ ಆಸ್ ವಿ ವೇಟ್. ನಾವು ಕರ್ತನಲ್ಲಿ ನಿರೀಕ್ಷಿಸಿಕೊಂಡು ಕಾದಿರುವಾಗ ನಾವು ಏನು ಮಾಡ್ತಾ ಇದ್ದೇವೆ? ಆರ್ ವಿ ಓನ್ಲಿ ಲಿಸ್ನಿಂಗ್ ಪ್ಯಾಸಿವ್ಲಿ ಆರ್ ಆರ್ ವಿ ಪ್ರಿಪೇರ್ಡ್ ಆಕ್ಟಿವ್ಲಿ? ನಾವು ಸುಮ್ಮನೆ ಆರಾಮವಾಗಿ ರವಿವಾರದೊಂದು ಆಲಯಕ್ಕೆ ಬಂದು ಕೂತ್ಕೊಂಡು ವಾಕ್ಯವನ್ನು ಕೇಳಿ ಕೇಳಿ ಹೋಗ್ತಾ ಇದ್ದೇವೋ, ಅಥವಾ ಅದಕ್ಕೆ ಸಕ್ರಿಯವಾಗಿ ನಾವು ಪ್ರತಿಕ್ರಿಯಿಸ್ತಾ ಇದ್ದೇವೋ ಎಂಬುದನ್ನು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ ರೀ. ನಾವು ಸುಮ್ಮನೆ ಬಂದು ಕೂತ್ಕೊಂಡು ಹೋಗುವುದಕ್ಕಾಗಿ ನಮಗೆ ಕರೆದಿಲ್ಲ. ವಿ ಆರ್ ಹೀಸ್ ಬ್ರೈಡ್, ವಿ ಆರ್ ಹೀಸ್ ಬಾಡಿ, ವಿ ಆರ್ ದ ವಾಯ್ಸ್ ಟು ದ ವರ್ಲ್ಡ್. ನಾವು ಕ್ರಿಸ್ತನ ವಧುವಾಗಿದ್ದೇವೆ, ಕ್ರಿಸ್ತನ ದೇಹವಾಗಿದ್ದೇವೆ. ಈ ಲೋಕಕ್ಕೆ ಕ್ರಿಸ್ತನು ನಮ್ಮನ್ನು ಸ್ವರವನ್ನಾಗಿ ಆರಿಸಿಕೊಂಡಿದ್ದಾನೆ. ಇಫ್ ವಿ ಕೀಪ್ ಕ್ವೈಟ್, ನಾವು ಸುಮ್ಮನಿರುವುದಾದರೆ ಬೇರೆ ಸ್ವರಗಳು ಮೇಲೆ ಏಳುವುದಕ್ಕೆ ಸಾಧ್ಯತೆ ಇದ್ದೀರಿ ಪ್ರಿಯರೇ. ಅದಕ್ಕೆ ಸಿದ್ಧಗೊಳ್ಳುವುದಕ್ಕಾಗಿ ಈ ದಿವಸ ಕರ್ತನು ನುಡಿಯುವಂಥ ಮೊದಲನೇ ಅಂಶ, ದ ಚರ್ಚ್ ಮಸ್ಟ್ ಬಿ ಪ್ಯೂರ್ ಬ್ರೈಡ್. ಕ್ರಿಸ್ತನ ಸಭೆಯು ಪರಿಶುದ್ಧತೆಯಲ್ಲಿ ಬೆಳೆಯುವಂಥದ್ದಾಗಿರ್ಬೇಕ್ರಿ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 5:27 ಪೌಲನು ಹೇಳ್ತಾನೆ, ಕಳಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆ ಉಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂಬುದಾಗಿ ಆರಿಸಿಕೊಂಡಿದ್ದಾನೆ. ಹೀ ವಾಂಟ್ ಅಸ್ ಟು ಸ್ಟ್ಯಾಂಡ್ ಬಿಫೋರ್ ಹಿಮ್ ಬ್ಲೇಮ್ಲೆಸ್, ಪ್ಯೂರ್ ಆ್ಯಂಡ್ ಹೋಲಿ. ಪರಿಶುದ್ಧತೆ ಇಲ್ಲದೆ ನಾವು ದೇವರನ್ನು ನೋಡುವುದು ಸಾಧ್ಯವಿಲ್ಲ. If we don't live a holy life in this world, we cannot see the Lord over there when He comes in His holy of holiness. ಆ ಮಹಾಪರಿಶುದ್ಧತೆಯಲ್ಲಿ ಆತನು ಆ ಕುದುರೆಯ ಮೇಲೆ ಆತನು ತನ್ನ ದೂತರೊಂದಿಗೆ ಮಹಾ ಸೈನ್ಯದೊಂದಿಗೆ ಬರುವಾಗ ಪರಿಶುದ್ಧತೆ ಇಲ್ಲದೆ ಹೋದರೆ ನಾವು ಆತನನ್ನು ನೋಡುವುದಕ್ಕೆ ಆಗುವುದಿಲ್ಲ ಪ್ರಿಯರೇ. ಹಿಯರ್ ಇಸ್ ಅ ಕಾಲ್ ಫಾರ್ ದ ಚರ್ಚ್ ವೆನ್ He returns. ಯಾರ್ಯಾರು ಲೋಕದ ಸಾಂಪ್ರದಾಯಿಕತ್ವದಲ್ಲಿ ಜೀವಿಸ್ತಾರೋ, ಇಫ್ ವಿ ಆರ್ ಅ ವರ್ಲ್ಡ್ಲಿ ಚರ್ಚ್, ಇಫ್ ವಿ ಆರ್ ಅ ಲೂಕ್ವಾರ್ಮ್ ಚರ್ಚ್, ಇಫ್ ವಿ ಆರ್ ಅ ಡಿವೈಡೆಡ್ ಚರ್ಚ್, ನಾವು ಏನಂತಾರೆ ಬೆಚ್ಚನೆಯ ಸಭೆ ಆಗಿದ್ರೆ, ಉಗುರು ಬೆಚ್ಚನೆಯ ಸಭೆ ಆಗಿದ್ರೆ, ನಾವು ಒಡಕುಗಳನ್ನು ಉಂಟು ಮಾಡುವಂಥ ಸಭೆ ಆಗಿದ್ರೆ, ಅಥವಾ ಲೌಕಿಕ ರೀತಿಯಾಗಿ ನಡೆಯುವಂಥ ಸಭೆ ಆಗಿದ್ರೆ, ನಾವು ಕರ್ತನನ್ನು ಎದುರುಗೊಳ್ಳುವುದಕ್ಕೆ ಆಗುವುದಿಲ್ಲ. ವಿವಾಹಕ್ಕೆ ಮುಖ್ಯವಾದ ಉದ್ದೇಶ ಪರಿಶುದ್ಧತೆ ಆಗಿರ್ತೈತೆ ರೀ ಪ್ರಿಯರೇ. ದ ಚರ್ಚ್ ರಿಪ್ರೆಸೆಂಟ್ಸ್ ದಟ್ ಹೋಲಿನೆಸ್ ಬಿಫೋರ್ ಗಾಡ್. ಇವತ್ತು ನಿನ್ನ ಕರೆ ಏನಾಗಿದೆ? ದ ಲಾರ್ಡ್ ಈಸ್ ಗಿವಿಂಗ್ ಅ ಕಾಲ್, ರಿಟರ್ನ್ ಬ್ಯಾಕ್ ಟು ದ ಹೋಲಿನೆಸ್. ಪರಿಶುದ್ಧತೆಯ ಕಡೆಗೆ ನಾವು ತಿರುಗಿಕೊಳ್ಳೋಣ, ಕರ್ತನ ಮುಂದೆ ಪಶ್ಚಾತ್ತಾಪ ಪಡೋಣ. ಅಪ್ಪ, ನಮ್ಮ ಅಶುದ್ಧತೆಯನ್ನು, ಅಶುದ್ಧವಾದ ಆಲೋಚನೆಗಳನ್ನು, ಮಾತುಗಳನ್ನು, ಒಡನಾಟಗಳನ್ನು, ಕನೆಕ್ಷನ್ಸ್ಗಳನ್ನು ನಮ್ಮೊಳಗಿಂದ ನೀನು ತೆಗೆದುಹಾಕು. ಮೇ ವಿ be present before God holy and blameless. Cleanse ourselves. ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳೋಣ. ಎದರಿಂದ? ಕಾಂಪ್ರಮೈಸ್ಡ್ ಲೈಫ್, ಹೊಂದಾಣಿಕೆ ಮಾಡಿಕೊಂಡಿರುವಂಥ ಜೀವಿತ. ಮಾಡಿದರೆ ಆಯಿತು, ಮಾಡಲಿಲ್ಲಾದರೂ ಆಯಿತು. ನಮ್ಮ ದೇವರು ಕರುಣೆ ಉಳ್ಳ ದೇವರಾಗಿದ್ದಾನೆ. ಒಂದು ಸಾರಿ ಹೇಳಿಬಿಟ್ರೆ ಸಾಕು, ದೇವರು ನಮ್ಮನ್ನು ಒಳಗೆ ಕರೆದುಕೊಂಡು ಬಿಡ್ತಾನೆ. ಇಲ್ಲಿ ಕೃಪೆ ಇದೆ. ಆದರೆ ಕ್ರಿಸ್ತನು ಎರಡನೇ ಸಾರಿ ಬರುವಾಗ ನೋ ಮೋರ್ ಗ್ರೇಸ್ ವಿಲ್ ಬಿ ಗಿವನ್, ಓನ್ಲಿ ವಿ ವಿಲ್ ಬಿ ಜಡ್ಜ್ಡ್. ನ್ಯಾಯ ತೀರುವಿಕೆ ಮಾತ್ರ ಅವಾಗ ಬರ್ತದೆ, ಆವಾಗ ಕರುಣೆಯು ದಯೆಯು ತೋರಿಸಲಾಗುವುದಿಲ್ಲರಿ ಪ್ರಿಯರೇ. ವಾಟ್ ಈಸ್ ದಟ್ ಈಸ್ ಕೀಪಿಂಗ್ ಯು ಅವೇ ಫ್ರಮ್ ಯರ್ ಹೋಲಿ ಲೈಫ್? ಈ ದಿನ ನಿನ್ನನ್ನು ಪರಿಶುದ್ಧವಾದ ಜೀವಿತದಿಂದ ಯಾವುದು ದೂರಿಡ್ತಾ ಇದೆ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈಸ್ ಮೀಡಿಯಾ ಕೀಪಿಂಗ್ ಯು ಅವೇ ಫ್ರಮ್ ಹೋಲಿನೆಸ್? ಪರಿಶುದ್ಧತೆಯಿಂದ ನಿನ್ನ ಜೀವಿತವು, ನಿನ್ನಲ್ಲಿರುವಂಥ ಸೋಷಿಯಲ್ ಮೀಡಿಯಾ ನಿನ್ನನ್ನು ದೂರ ಇಡ್ತಾ ಇದೆಯಾ? ಗ್ರೀಡ್, ಅತಿಯಾದ ಆಸೆ, ಗಾಸಿಪ್, ಅನೇಕರ ವಿಷಯಗಳಲ್ಲಿ ಹಿಂದಿನಿಂದ ಮಾತನಾಡುವಂಥದ್ದು, ಬಿಟರ್ನೆಸ್, ಅನ್ಫಾರ್ಗಿವ್ನೆಸ್, ಹೇಟ್ರೆಡ್ನೆಸ್, ದ್ವೇಷ, ಹಗೆತನ, ಜಗಳ, ವೈಮನಸ್ಸು, ಹೊಟ್ಟೆ ಕಿಚ್ಚು,
ಇನ್ನೊಬ್ಬರ ಕುರಿತಾಗಿ ಹಗುರವಾಗಿ ಮಾತನಾಡುವಂಥದ್ದು, ಸಾಕ್ಷಿಗಳನ್ನು ಹಾಳು ಮಾಡುವಂಥದ್ದು, ಈ ಸಂಗತಿಗಳು ಸಭೆಯಲ್ಲಿ ಇರುವುದಾದರೆ ನಾವು ಸಭೆಯಾಗಿ ಕರ್ತನನ್ನು ಎದುರುಗೊಳ್ಳುವುದಕ್ಕೆ ಆಗುವುದಿಲ್ಲ. ಟುಡೇ ದ ಲಾರ್ಡ್ ಈಸ್ ಗಿವಿಂಗ್ ಅ ಕಾಲ್. ಆದಿ ಅಪೋಸ್ತಲಿಕ ಸಭೆಯು ದೆ ಲಿವ್ಡ್ ಇನ್ ಹೋಲಿನೆಸ್. ಆದಿ ಸಭೆಯು ಪರಿಶುದ್ಧತೆಯಲ್ಲಿ ಜೀವಿಸುವಂಥ ಸಭೆಯಾಗಿತ್ತು. ವಿತ್ ದ್ಯಾಟ್ ಅಶ್ಯೂರೆನ್ಸ್, ಆ ಒಂದು ನಿರೀಕ್ಷೆಯಿಂದಲೇ ಆದಿ ಸಭೆಯು ಆ ಪರಿಶುದ್ಧತೆಯಲ್ಲಿ ಜೀವಿಸುವುದಕ್ಕೆ ಅವರು ಮನಸ್ಸು ಮಾಡಿದರು. ದೇ ವೇರ್ ಆಲ್ವೇಸ್ ಇನ್ ದಟ್ ಅವೇರ್ನೆಸ್. ಯೇಸು ಸ್ವಾಮಿ ಬರಲಿಕ್ಕಿದ್ದಾನೆ, ಯೇಸು ಸ್ವಾಮಿ ಬರಲಿಕ್ಕಿದ್ದಾನೆ. ಆ ಒಂದು ಭಯ, ಆ ಒಂದು ಕರೆಯುವಿಕೆ ಅವರನ್ನು ಪರಿಶುದ್ಧ ಜೀವಿತದಲ್ಲಿ ಜೀವಿಸುವುದಕ್ಕೆ ಕೃಪೆ ನೀಡ್ತೀರಿ ಪ್ರಿಯರೇ. ಎರಡನೇದಾಗಿ ಸಭೆಗೆ ದಿವಸ ಕೊಡುವಂಥ ಕರೆ ಏನಂತಂದರೆ, ದ ಚರ್ಚ್ ಮಸ್ಟ್ ಪ್ರೀಚ್ ದ ಗಾಸ್ಪಲ್ ಟು ಆಲ್ ನೇಷನ್. ದಿಸ್ ಈಸ್ ನಾಟ್ ಅ ರಿಕ್ವೆಸ್ಟ್. ಇದನ್ನು ಯೇಸು ಸ್ವಾಮಿ ನಿಮ್ಮ ಮುಂದೆ ಕೈಗಳನ್ನು ಮುಗಿದು ದಯಮಾಡಿ ಇದನ್ನು ಮಾಡ್ರಿ ಎಂಬುದಾಗಿ ಹೇಳ್ತಾ ಇಲ್ಲ. ಇಟ್ ಈಸ್ ಅ ಕಮಾಂಡ್. ಅಂದರೆ ನಾವು ಅದನ್ನು ಪಾಲಿಸಲೇಬೇಕು. ವಿ ಹ್ಯಾವ್ ಟು ಒಬೇ. ಇಟ್ ಈಸ್ ಅ ಮ್ಯಾಂಡೇಟ್ ಕಮಾಂಡ್. ಅದು ಕಡ್ಡಾಯವಾಗಿ ಪ್ರತಿ ಒಬ್ಬೊಬ್ಬ ಕ್ರೈಸ್ತರಿಗೆ, ಸಭೆಗಳಿಗೆ ಕೊಟ್ಟಂಥ ಕರೆಯಾಗಿದೆ. ನಾವು ಪರಲೋಕದ ಸುವಾರ್ತೆಯನ್ನು ಸಾರುವ ಹಂಗಿನಲ್ಲಿದ್ದೇವೆ. ಪರಲೋಕ ರಾಜ್ಯದ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಳಾಗಿ ಸಾರುವುದಕ್ಕಾಗಿ ದೇವರು ನನ್ನನ್ನು ನಿನ್ನನ್ನು ಆರಿಸಿಕೊಂಡಿದ್ದಾನ್ರಿ ಪ್ರಿಯರೇ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳ್ತದೆ, and this gospel of the kingdom will be preached in the whole world as a testimony to all nations, and then the end will come. ಆಗ ದೇವರ ರಾಜ್ಯವು ಬರುವಂಥದ್ದಾಗಿದೆ. ಹಾಗಿರುವುದಾದರೆ ಸಭೆಯವರಾದಂಥ ನಮ್ಮ ಕರೆ ಏನಾಗಿದೆ? ನಾವು ಸಾಕ್ಷಿಗಳಾಗಿರಬೇಕು. ವಾಟ್ ಈಸ್ ದ ವರ್ಲ್ಡ್ ಕನ್ಸಿಡರಿಂಗ್ ದ ಚರ್ಚ್ ಟುಡೇ? ಈ ದಿವಸ ಹೊರಗಿನ ಲೋಕವು ಸಭೆಯನ್ನು ಏನೆಂಬುದಾಗಿ ಕರೀತಾ ಇದೆ? ಆರ್ ವಿ ಸ್ಟ್ಯಾಂಡಿಂಗ್ ಆಸ್ ಅ ಟೆಸ್ಟಿಮನಿ? ನಾವು ಸಾಕ್ಷಿಯಾಗಿ ನಿಂತುಕೊಳ್ತಾ ಇದ್ದೇವಾ? ಡಸ್ ಎವ್ರಿ ಪುಲ್ಪಿಟ್ ಪ್ರೀಚಸ್ ರಿಪೆಂಟೆನ್ಸ್ ಆಫ್ ದ ಕಿಂಗ್ಡಮ್? ಪ್ರತಿಯೊಂದೊಂದು ದೇವರ ವಾಕ್ಯವನ್ನು ನೀಡುವಂಥ, ಸಂದೇಶವನ್ನು ನೀಡುವಂಥ ಈ ಪರಿಶುದ್ಧವಾದ ಸ್ಥಳವು ಪಶ್ಚಾತ್ತಾಪದ ಕುರಿತಾಗಿ, ಎಚ್ಚರಿಕೆ ಕುರಿತಾಗಿ ಬೋಧನೆಗಳನ್ನು ನೀಡ್ತಾ ಇದೆಯಾ? ಡಸ್ ಎವ್ರಿ ಚರ್ಚ್ ಸಪೋರ್ಟ್ ಮಿಷನ್ ಆ್ಯಂಡ್ ಇವ್ಯಾಂಜಲಿಸಮ್? ಪ್ರತಿಯೊಂದೊಂದು ಸಭೆಯು ಸುವಾರ್ಥೀಕರಣಕ್ಕಾಗಿ ಆರ್ಥಿಕ ಸಹಾಯವನ್ನು, ತಂಡವನ್ನು ರೇಸ್ ಮಾಡ್ತಾ ಇದೆಯಾ? ದೇರ್ ನೀಡ್ ಟು ಬಿ ಇವ್ಯಾಂಜಲಿಸ್ಟ್ ಇನ್ ದ ಚರ್ಚ್. ಸಭೆಗಳಲ್ಲಿ ಸ್ವಾರ್ಥಿಕರು ಇರಬೇಕೆಂಬುದಾಗಿ ಪೌಲನು ಹೇಳ್ತಾನೆ. ದಟ್ ಈಸ್ ಒನ್ ಆಫ್ ದ ಮಿನಿಸ್ಟ್ರಿ ಇನ್ ದ 5-fold ಮಿನಿಸ್ಟ್ರಿ. 5 ಸೇವೆಗಳಲ್ಲಿ ಒಂದು ಸೇವೆಯು ಸುವಾರ್ತೆಯ ಸೇವೆಯಾಗಿದೆ ರೀ ಪ್ರಿಯರೇ. ಡು ವಿ ರೇಸ್ ಡಿಸೈಪಲ್ಸ್ ಸೊ ದಟ್ ದೇ ಕ್ಯಾನ್ ರೇಸ್ ಡಿಸೈಪಲ್ಸ್? ನಾವು ಶಿಷ್ಯರನ್ನಾಗಿ ಮಾಡ್ತಾ ಇದ್ದೇವಾ? ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಳೋಣ ಪ್ರಿಯರೇ. ಆರ್ ಆರ್ ವಿ ಕಮಿಂಗ್ ಎವ್ರಿ ಸಂಡೇ ಸಿಟ್ಟಿಂಗ್ ಇನ್ ಅ ಕಂಫರ್ಟ್ ಝೋನ್, ನಾಟ್ ಬಿಲ್ಡಿಂಗ್ ದ ಕಿಂಗ್ಡಮ್ ಆಫ್ ಗಾಡ್? ದೇವರ ರಾಜ್ಯವನ್ನು ಕಟ್ಟದೆ ಆರಾಮವಾಗಿರುವಂಥ ಸ್ಥಳಗಳಲ್ಲಿ ಬಂದು ಪ್ರತಿ ರವಿವಾರ ಕೂತ್ಕೊಂಡು ನಾವು ಹೋಗ್ತಾ ಇದ್ದೇವೆ ಅಂತಂದರೆ ವಿ ಆರ್ ಗೋಯಿಂಗ್ ಟು ಸ್ಟ್ಯಾಂಡ್ ಬಿಫೋರ್ ಗಾಡ್ ಒನ್ ಡೇ, ಬಿಕಾಸ್ ದ ಲಾರ್ಡ್ ಈಸ್ ಗೋಯಿಂಗ್ ಟು ಆಸ್ಕ್ ಅಸ್. ನಾನು ನಿನಗೆ ವರ ಕೊಟ್ಟೆ, ನಾನು ನಿನಗೆ ತಲಾಂತು ಕೊಟ್ಟೆ, ಎಲ್ಲಕ್ಕಿಂತ ಹೆಚ್ಚಾಗಿ ಜೀವವುಳ್ಳ ವಾಕ್ಯವನ್ನು ಕೊಟ್ಟೆ, ನಿನಗೆ ರಕ್ಷಣೆಯನ್ನು ಕೊಟ್ಟೆ, ಆನಂದದ ಅಭಿಷೇಕವನ್ನು ಕೊಟ್ಟೆ, ನಿನಗೆ ಬೇಕಾಗಿರುವಂಥ ಒಳ್ಳೆ ಸಭೆಯನ್ನು ಕೊಟ್ಟೆ, ಒಳ್ಳೆ ಬೋಧನೆಗಳನ್ನು ಕೊಟ್ಟೆ. ವಾಟ್ ಡಿಡ್ ಯು ಡೂ? ನನ್ನನ್ನು ಯಾರಿಗಾದರೂ ನೀನು ಪರಿಚಯಿಸಿದೆಯಾ ಎಂಬುದಾಗಿ ಕರ್ತನು ಕೇಳುವಾತನಾಗಿದ್ದಾನ್ರಿ ಪ್ರಿಯರೇ. ಮೂರನೇದಾಗಿ ಕರ್ತನು ಈ ದಿವಸ ಸಭೆಗೆ ಹೇಳುವುದೇನಂತಂದರೆ, ದ ಚರ್ಚ್ ಶುಡ್ ಬಿ ಅವೇಕ್ ಆ್ಯಂಡ್ ವಾಚಿಂಗ್. ಸಭೆಯು ಎಚ್ಚರವಾಗಿರಬೇಕೆಂಬುದಾಗಿ ಕರೆಯನ್ನು ಕೊಡುವಾತನಾಗಿದ್ದಾನ್ರಿ ಪ್ರಿಯರೇ. ಆ 10 ಕನ್ನಿಕೆಯರ ಸಾಮ್ಯವನ್ನು ನಾವು ನೋಡುವಾಗ ಅದು ನಮಗೆ ಎಚ್ಚರಿಕೆಯನ್ನು ಕೊಡ್ತದೆ. ದೇ ವೇರ್ ಆಲ್ ಪ್ರಿಪೇರ್ಡ್. ಅವರೆಲ್ಲರೂ ಸಿದ್ಧರಾಗಿದ್ದರು. ಜ್ಞಾನವುಳ್ಳಂಥ 5 ಸ್ತ್ರೀಯರು ಸಿದ್ಧರಾಗಿದ್ದರು, ಜ್ಞಾನಹೀನರಿರುವವರೂ ಕೂಡ ಸಿದ್ಧರಾಗಿದ್ದರು. ಆದರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅವರಲ್ಲಿ ಇರಲಿಲ್ಲ. ಅವರು ಹಗೂರ ಮನೋಭಾವನೆ ಉಳ್ಳವರಾಗಿದ್ದರು. ಬಂದಾಗ ನೋಡೋಣಂತ, ಬಂದ ಮೇಲೆ ನೋಡೋಣಂತ. ದ ಸ್ಪಿರಿಟ್ ಆಫ್ ಪೋಸ್ಟ್ಪೋನಿಂಗ್ ಈಸ್ ವೆರಿ ಡೇಂಜರಸ್. ಆಮೇಲೆ ಮಾಡೋಣ, ನಾಳೆ ಮಾಡೋಣ,
ನಾಳೆ ಬೆಳಗ್ಗೆ ಮಾಡೋಣ, ಬೆಳಗ್ಗೆ ಆದಮೇಲೆ ಮಧ್ಯಾಹ್ನ ಮಾಡೋಣ, ಮಧ್ಯಾಹ್ನ ಆದಮೇಲೆ ಸಾಯಂಕಾಲ ಮಾಡೋಣ, ಸಾಯಂಕಾಲ ಆದಮೇಲೆ ಮತ್ತೆ ನಾಳೆ ಮಾಡೋಣ, ಈ ಥರದ ಮನೋಭಾವನೆ ನಾವಲ್ಲಿ ಇರುವುದಾದರೆ ವಿ ಆರ್ ಗೋಯಿಂಗ್ ಟು ಮಿಸ್ ದ ಕಮಿಂಗ್ ಆಫ್ ದ ಬ್ರೈಡ್ ಗ್ರೂಮ್. ಆತನು ಮದಲಿಂಗನಾಗಿ ಬರುವುದನ್ನು ನಾವು ಕಳೆದುಕೊಳ್ಳುವವರಾಗಿದ್ದೇವೆ ಪ್ರಿಯರೇ. ದ ಲಾರ್ಡ್ ಈಸ್ ವಾರ್ನಿಂಗ್ ದ ಚರ್ಚ್ ಟುಡೇ. ಈ ದಿವಸ ಸಭೆಗೆ ದೇವರು ಒಂದು ಕರಿವಿಕೆಯನ್ನು ಕೊಡ್ತಾ ಇದ್ದಾನೆ. ಆರ್ ವಿ ಅಲರ್ಟ್? ನಾವು ಎಚ್ಚರವಾಗಿದ್ದೇವಾ? ಡು ವಿ ಕೀಪ್ ಅವರ್ ಲ್ಯಾಂಪ್ ಬರ್ನಿಂಗ್? ನಮ್ಮ ದೀಪಗಳು ಉರಿಯುವುದಕ್ಕೆ ನಾವು ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವಾ? Even if the lamp is burning, do we have that extra oil which we need when the Lord comes? ಕರ್ತನು ಬಂದಿರುವಾಗ ಆ ಬೇಕಾಗಿರುವಂಥ ಆ ಎಣ್ಣೆ ನಮ್ಮಲ್ಲಿದೆಯಾ? ಆರ್ ವಿ ಲಿವಿಂಗ್ ಅ ಡಿಸರ್ನ್ ಲೈಫ್? ನಾವು ಗ್ರಹಿಕೆ ಉಳ್ಳಂಥ ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ನಮ್ಮ ಸುತ್ತಲೂ ಏನು ನಡೀತಾ ಇದೆ ಎಂಬುದು ನಮಗೆ ತಿಳುವಳಿಕೆ ಇದೆಯಾ? ಆರ್ ಡು ವಿ ಲಿವಿಂಗ್ ಅ ಲೆಥರ್ಜಿ ಲೈಫ್? ಹಗೂರು ಮನೋಭಾವನೆ ಉಳ್ಳಂಥ ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ಡು ವಿ ವೇಕ್? ನಮ್ಮ ಸುತ್ತಲಿರುವವರನ್ನು ನಾವು ಎಚ್ಚರಿಸಿ ಅವರನ್ನು ಕ್ರಿಸ್ತನ ಬರುವಿಕೆಯ ಕುರಿತಾದಂಥ ಎಚ್ಚರಿಕೆ ಜೀವಿತದಲ್ಲಿ ನಾವು ನಡೆಸ್ತಾ ಇದ್ದೇವೆ? ಅಥವಾ ಅವ್ರದ್ದವ್ರು ನೋಡ್ಕೊಳ್ಳಿ, ನಮ್ಮದು ನಾವು ನೋಡ್ಕೊಳ್ಳೋಣ, ನಾವು ಮಾತ್ರ ರೆಡಿ ಇರೋಣ ಅನ್ನುವಂಥ ಸ್ವಾರ್ಥದ ಜೀವಿತದಲ್ಲಿ ಜೀವಿಸುವುದಾದರೆ ದ ಲಾರ್ಡ್ ಈಸ್ ಮಿನಿಸ್ಟ್ರಿಂಗ್ ಟು ಈಚ್ ಒನ್ ಆಫ್ ಅಸ್. ಡೋಂಟ್ ಬಿ ಕಾಟ್ ಇನ್ ದ ಅಫೇರ್ಸ್ ಆಫ್ ದ ವರ್ಲ್ಡ್. ಪ್ರಾಪಂಚಿಕತೆಯಲ್ಲಿ, ಲೋಕ ವ್ಯವಹಾರಗಳಲ್ಲಿ, ಲೋಕದ ಸುಖಭೋಗಗಳಲ್ಲಿ ಸಿಲುಕಿಕೊಳ್ಳಬೇಡಿರಿ. ಇದು ಸಭೆಗೆ ಕೊಡಲ್ಪಟ್ಟಿರುವಂಥ ಕರೆಯಲ್ಲ, ಲೋಕದವರಿಗೆ ಕೊಡಲ್ಪಟ್ಟಂಥ ಕರೆಯಾಗಿದೆ. ಲೋಟನ ಹೆಂಡತಿಯು ಲೋಕದ ಗಡಿಬಿಡಿಗಳಲ್ಲಿ ಸಿಲುಕಿಕೊಂಡು ಬರುವಂಥ ನಾಶನಕ್ಕೆ ಒಳಗಾಗಿ ಆ ಒಂದು ಸೋದೋಮ್ ಗೋಮರದ ಮಧ್ಯದಲ್ಲಿ ಉಪ್ಪಿನ ಸ್ತಂಭವಾಗಿ ನಿಂತುಕೊಂಡ್ಲರಿ ಪ್ರಿಯರೇ. ನಾವು ಆ ರೀತಿಯಾಗಿ ಇರುವುದು ಬೇಡ. ಟುಡೇ ಎಲ್ಲರನ್ನೂ ದೇವರು ಈಗ ಆತ್ಮಿಕವಾಗಿ ಎಚ್ಚರಿಕೆಯನ್ನು ಕೊಡುವಾತನಾಗಿದ್ದಾನೆ. ನಾವು ಎಚ್ಚರವುಳ್ಳವರಾಗಿರೋಣ. ಯಾಕಂದರೆ ಪಕ್ಕನೆ ನೆನಸದ ಗಳಿಗೆಯಲ್ಲಿ ಆ ಕ್ಷಣಗಳು ಬರುವಂಥವುಗಳಾಗಿದೆ. ನಾಲ್ಕನೆಯದಾಗಿ ಕರ್ತನು ಈ ದಿವಸ ಸಭೆಯಾದ ನಮಗೆ ಹೇಳ್ತಾ ಇದ್ದಾನೆ ಏನಂತಂದರೆ, ದ ಚರ್ಚ್ ಮಸ್ಟ್ ಸ್ಟ್ಯಾಂಡ್ ಫರ್ಮ್ ಇನ್ ಟ್ರಯಲ್ಸ್. ಒನ್ ಆಫ್ ದ ಸೈನ್ಸ್, ಕ್ರಿಸ್ತನು ಬರುವಾಗ ಒಂದು ಮಹಾ ಸೂಚನೆ ಏನಂತಂದರೆ ಸಭೆಗಳ ಮೇಲೆ ಹಿಂಸೆಗಳು ಪ್ರಾರಂಭವಾಗ್ತದೆ. ನಮ್ಮ ಸ್ಥಳಗಳಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ, ಆದರೆ ಹೊರಗಡೆ ನೀವು ನೋಡುವುದಾದರೆ ಅನೇಕ ಸಭೆಗಳ ಮೇಲೆ ದಾಳಿ ನಡೀತಾ ಇದೆ. ನಮ್ಮ ಪಟ್ಟಣದ ಒಂದು ವಿಷಯವನ್ನು ನಾನು ಹೇಳ್ತೇನೆ. ಕಳೆದ 2-3 ವಾರಗಳ ಹಿಂದೆ ದೇರ್ ವೇರ್ 5 churches which were not allowed to run on Sunday. ರವಿವಾರದಂದು 5 ಸಭೆಗಳ ಮೇಲೆ ದಾಳಿ ಮಾಡಿ ಅವರು ನಡೆಯದಂತೆ ಕಡಿವಾಣಗಳನ್ನು ಹಾಕಿದರು. ಈವನ್ ವಿ ಡೋಂಟ್ ನೋ ವೆನ್ ಅವರ್ ಟರ್ನ್ ಮೇ ಕಮ್ ಇನ್ ಅವರ್ ಸಿಟಿ. ನಮ್ಮ ಪಟ್ಟಣದಲ್ಲಿ ನಮ್ಮ ಸಭೆಯ ಮೇಲೆ ಯಾವಾಗ ದಾಳಿ ನಡೀತದೋ ನಮಗೆ ಗೊತ್ತಿಲ್ಲ. ಆದರೆ ಹಿಂಸೆಗಳು ಬರುವಾಗ ಸಭೆಯು ನಿಂತುಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಪೌಲನು ತಿಮೋತಿಯನ್ನು ಉತ್ತೇಜಿಸಿ ಹೇಳ್ತಾನೆ 2 ತಿಮೋತಿ 3ನೇ ಅಧ್ಯಾಯ 1ನೇ ವಚನದಲ್ಲಿ, ಬಟ್ ಮಾರ್ಕ್ ದಿಸ್, ದೇರ್ ವಿಲ್ ಬಿ ಟೆರಿಬಲ್ ಟೈಮ್ಸ್ ಇನ್ ದ ಲಾಸ್ಟ್ ಡೇಸ್. ಭಯಂಕರವಾದ ದಿನಗಳು ಕಡೆ ದಿನಗಳಲ್ಲಿ ನಡಿಲಿಕ್ಕಿದೆ. ಟೆರಿಬಲ್ ಟೈಮ್ಸ್. ಬಿಫೋರ್ ಜೀಸಸ್ ಕಮ್ಸ್, ಡಾರ್ಕ್ನೆಸ್ ವಿಲ್ ಇನ್ಕ್ರೀಸ್. ಯೇಸು ಸ್ವಾಮಿ ಬರುವುದಕ್ಕಿಂತ ಮುಂಚೆ ಕತ್ತಲೆಯ ಕಾರ್ಯಗಳು ಹೆಚ್ಚಾಗ್ತದೆ. ಅದೇ ಸಮಯದಲ್ಲಿ ಸಭೆಗಳಲ್ಲಿ ದೇವಜನರಲ್ಲಿ ದೇವರ ಮಹಿಮೆಯೂ ಕೂಡ ಹೆಚ್ಚಿಸಲ್ಪಡ್ತದೆ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಉತ್ತೇಜಿಸುವಂಥದ್ದಾಗಿದೆ. ಹಾಗಿರುವುದಾದರೆ ಕ್ರಿಸ್ತನ ಬರುವಿಕೆ ಸಮಯದಲ್ಲಿ ಸಭೆಯ ಪಾತ್ರ ಏನಾಗಿದೆ? ಎಂಡ್ಯೂರ್ ಹಾರ್ಡ್ಶಿಪ್ ಲೈಕ್ ಅ ಗುಡ್ ಶೆಪರ್ಡ್, ಗುಡ್ ಸೋಲ್ಜರ್. ಒಳ್ಳೆಯ ಸಿಪಾಯಿಯ ಹಾಗೆ, ಒಳ್ಳೆಯ ಸೈನಿಕನ ಹಾಗೆ ನೀನು ಕಷ್ಟಗಳು, ಶೋಧನೆಗಳು, ವಿರೋಧತ್ವಗಳು ಬರುವಾಗ ಅದನ್ನು ಎದುರಿಸಿ ಧೈರ್ಯವಾಗಿ ನಿಂತುಕೋ. ಸ್ಟೇ ರೂಟೆಡ್ ಇನ್ ದ ವರ್ಡ್. ನಾವು ಎಷ್ಟು ಆಳವಾಗಿ ವಾಕ್ಯದಲ್ಲಿ ಬೇರೂರಲ್ಪಡ್ತೇವೋ, ಎಂಥದ್ದೇ ಅಲೆಗಳು, ವಿರೋಧತ್ವಗಳು, ನಿಂದೆಗಳು, ಅಪಮಾನಗಳು, ಹಾಸ್ಯಗಳು ಬಂದಾಗ್ಯೂ ನಾವು ಬಿದ್ದು ಹೋಗುವುದಿಲ್ಲ. ಯಾಕಂದರೆ ನಮ್ಮ ಬೇರು, ದೇವರ ವಾಕ್ಯವನ್ನುವಂಥ ಬೇರು ಆಳವಾಗಿ ನಿಂತುಕೊಂಡಿರ್ತದೆ ರೀ ಪ್ರಿಯರೇ. ಡೋಂಟ್ ಬಾವ್ ಟು ಫಿಯರ್ ಆರ್ ಕಾಂಪ್ರಮೈಸ್. ಸಂಧಾನದ ಜೀವಿತಕ್ಕೆ,
ಅಥವಾ ಭಯಕ್ಕೆ ಒಳಗಾಗಿ ಕ್ರಿಸ್ತನನ್ನು ಬಿಟ್ಟುಕೊಡ್ಲಿಕ್ಕೆ ಹೋಗಬೇಡ್ರಿ. ಬಿ ದ ಲೈಟ್ ಟು ದ ವರ್ಲ್ಡ್. ಅಂತ್ಯಕಾಲದಲ್ಲಿ ಸಭೆಗೆ ದೇವರು ಕೊಡುವಂಥ ಕರೆ ಏನಂತಂದರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಯೇಸು ಸ್ವಾಮಿ ಲೋಕಕ್ಕೆ ಬೆಳಕಾಗಿದ್ದಾನೆ. ಆತನಿಂದ ಕರೆಯಲ್ಪಟ್ಟಂಥ ಸಭೆಯವರಾದಂಥ ನಾವುಗಳು ಲೋಕಕ್ಕೆ ಬೆಳಕಾಗಿರಬೇಕೆಂಬುದಾಗಿ ಕರ್ತನು ಈ ದಿವಸ ಸಭೆಗೆ ಉತ್ತೇಜನವನ್ನು ನೀಡುವ ಆತನಾಗಿದ್ದಾನೆ. ದ ಅರ್ಲಿ ಚರ್ಚ್ ಥ್ರೈವ್ಡ್ ಇನ್ ಪರ್ಸಿಕ್ಯೂಷನ್. ಯಾವುದೂ ಕೂಡ ಅವರನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವುದಕ್ಕೆ ಆಗಲಿಲ್ಲರಿ ಪ್ರಿಯರೇ. ಅದಕ್ಕಾಗಿಯೇ ಇವತ್ತಿನವರೆಗೂ ಆದಿ ಸಭೆಯ ಮಾದರಿಯು ನಮಗೆ ಉತ್ತಮವಾದ ಮಾದರಿಯಾಗಿದೆ ರೀ ಪ್ರಿಯರೇ. ಈ ದಿವಸ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ವೆನ್ ದ ವರ್ಲ್ಡ್ ಶೇಕ್ಸ್ ದ ಚರ್ಚ್ ಮಸ್ಟ್ ಸ್ಟ್ಯಾಂಡ್. ಲೋಕವು ಸಭೆಯನ್ನು ಅಲುಗಾಡಿಸುವಾಗ ಸಭೆಯು ಗಟ್ಟಿಯಾಗಿ ನಿಂತುಕೊಳ್ಳಬೇಕಾಗಿದೆ. ದೇರ್ ಇಸ್ ಅ ಕಾಲ್ ಟುಡೇ ಟು ದ ಚರ್ಚ್. ಸಭೆಗೆ ಈ ದಿವಸ ಬಹಳ ನಿರ್ದಿಷ್ಟವಾದ ಕರೆಯನ್ನು ದೇವರು ಕೊಡುವ ಆತನಾಗಿದ್ದಾನೆ. ನಾವು ಆತನಿಗಾಗಿ ಸಿದ್ಧರಾಗಬೇಕಾಗಿದೆ. ಕೊನೆಯದಾಗಿ 5ನೇ ಅಂಶವು, ದ ಚರ್ಚ್ ಮಸ್ಟ್ ಕ್ರೈ ಔಟ್, ಕಮ್ ಲಾರ್ಡ್ ಜೀಸಸ್. ನೀನು ಬೇಗನೆ ಬಾ, ಮಾರಾನಾಥ ಎಂಬುದಾಗಿ ನಾವು ಕರ್ತನಿಗೆ ಕೇಳಿಕೊಳ್ಳಬೇಕಾಗಿದೆ. ನಾವು ಬರೀ ಉಜ್ಜೀವನಕ್ಕಾಗಿ, ಬರೀ ಆಶೀರ್ವಾದಕ್ಕಾಗಿ, ಬರೀ ಬ್ರೇಕ್ ಥ್ರೂಗಾಗಿ, ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ಸ್ಗಾಗಿ, ಹೀಲಿಂಗಾಗಿ, ಹೆಲ್ತ್ಗಾಗಿ, ಪ್ರಾಸ್ಪ್ಯಾರಿಟಿಗಾಗಿ ದೇವರನ್ನು ಕೂಗಿಕೊಳ್ಳುವುದಲ್ಲ. ಅಪ್ಪ ನೀನು ಬರ್ತೇನೆಂಬುದಾಗಿ ಹೇಳಿದ್ದಿ, ನೀನು ಬೇಗನೆ ಬಾ ಎಂಬುದಾಗಿ ಕೂಗಿಕೊಳ್ಳುವಂಥದ್ದು ನಮ್ಮ ಕರೆಯಾಗಿರಬೇಕಾಗಿದೆ ರೀ ಪ್ರಿಯರೇ. ಯಾವಾಗ ಆತನ ಬರೋಣಕ್ಕಾಗಿ ನಮ್ಮ ಹೃದಯವು ಬಯಸುತ್ತದೋ ನಾವು ಅದರನುಗುಣವಾಗಿ ಸಿದ್ಧರಾಗುವುದಕ್ಕೆ ನಾವು ಮನಸ್ಸು ಮಾಡ್ತೇವೆ. ವೆನ್ ವಿ ಆರ್ ಪ್ರಿಪೇರ್ಡ್. ಓಕೆ, ಈಗ ಮದುವೆ ಉದಾಹರಣೆಯನ್ನೇ ಇಲ್ಲಿ ಕೊಡ್ತಾರೆ. ಮದುಮಗಳು ರೆಡಿ ಆಗಿದ್ದಾರೆ. ಓಕೆ, ಗಂಟೆ ಹೊಡೆಯುವುದನ್ನು ಮಾತ್ರ ಕಾಯ್ತಾ ಇರ್ತಾರೆ. ಎಸ್, ಆ ಗಂಟೆ ಹೊಡೆದ ಮೇಲೆ ನಾವು ಸಿದ್ಧರಾಗ್ತೇವೆ ಅಂತಂದರೆ ಆ ದಿನ ಕಾದುಕೊಂಡವರೆಲ್ಲರಿಗೆ ನಿರಾಶೆ. ದೇ ಆರ್ ಮೋರ್ ಎಕ್ಸೈಟೆಡ್. ವಧು ವರರಿಬ್ಬರು ಆ ದಿವಸ ಭಾಳ ಉತ್ಸುಕರಾಗಿರ್ತಾರೆ. ಆ ಸಮಯ ಯಾವಾಗ ಬರ್ತದೆ, ನಾವು ಯಾವಾಗ ಹೋಗೋಣ, ಯಾವಾಗ ನಾವು ಒಂದಾಗೋಣ ಅನ್ನುವಂಥ ಆ ಲವಲವಿಕೆಯಲ್ಲಿರುವಂತೆ ಈ ದಿವಸ ಸಭೆ ಇರಬೇಕೆಂಬುದಾಗಿ ಕರ್ತನು ಕರೆ ಕೊಡುವ ಆತನಾಗಿದ್ದಾನೆ. ದೇರ್ ಇಸ್ ಅ ಕ್ರೈ, ಒಂದು ಕೂಗು ಎದ್ದೇಳಬೇಕಾಗಿದೆ ರೀ ಪ್ರಿಯರೇ. ನಮ್ಮ ಆರಾಧನೆಯಲ್ಲಿ ಕೂಗುಗಳು ಹೇಳ್ಬೇಕಾಗಿದೆ. ಅಪ್ಪ ನೀನು ಬೇಗನೆ ಬರ್ತೇನೆಂಬುದಾಗಿ ಹೇಳಿದ್ದಿ, ನೀನು ಬೇಗನೆ ಬಾ. ನಮ್ಮ ಪ್ರಾರ್ಥನಾ ಕೂಟಗಳಲ್ಲಿ ನಾವು ಕೈಗಳನ್ನೆತ್ತಿ ಪ್ರಾರ್ಥನೆ ಮಾಡಬೇಕಾಗಿದೆ. ಅಪ್ಪ ನೀನು ಬೇಗನೆ ಬರ್ತೇನೆಂಬುದಾಗಿ ಹೇಳಿದ್ದೀಯಾ, ಬೇಗನೆ ಬಾ. ನಮ್ಮ ಮನೆಗಳಲ್ಲಿ ಕುಟುಂಬ ಪ್ರಾರ್ಥನೆಗಳಲ್ಲಿ ನಾವು ಕುಟುಂಬವಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಅಪ್ಪ ನೀನು ಬೇಗನೆ ಬರ್ತೇನೆಂಬುದಾಗಿ ಹೇಳಿದ್ದೀಯಾ, ಬೇಗನೆ ಬಾ. ನಮ್ಮ ಆತ್ಮಗಳಲ್ಲಿ ಆ ಕೂಗು ಬರಬೇಕಾಗಿದೆ. ಈವನ್ ಇನ್ ಅವರ್ ಸ್ಪಿರಿಟ್ ಇಟ್ ಶುಡ್ ಲಾಂಗ್ ಫಾರ್ ದ ಕಮಿಂಗ್ ಆಫ್ ದ ಲಾರ್ಡ್. ಇಷ್ಟು ವರ್ಷಗಳ ಕಾಲ ನಿನಗಾಗಿ ನಾನು ಕಾದಿದ್ದೇನಪ್ಪ, ಹಾತೊರಿತಾ ಇದ್ದೇನೆ, ನೀನು ಬೇಗನೆ ಬಾ ಎಂಬುದಾಗಿ ಕೇಳುವಂಥ ಕರೆಯನ್ನು ದೇವರ ದಿವಸ ಕೊಡುವಾತನಾಗಿದ್ದಾನೆ. ಸಭೆಯೇ, ಆರ್ ಯು ರೆಡಿ? ಚರ್ಚ್, ಆರ್ ಯು ರೆಡಿ? ಹೇಗೆ ಒಂದು ವಧುವು ಮದಲಿಂಗನಿಗಾಗಿ ಸಿದ್ಧವಾಗ್ತಾ ಇದೆಯೋ ಹಾಗೆ ನೀವು ಸಿದ್ಧವಾಗಿದ್ದಾರೆ. ಆರ್ ಯು ಬ್ಯುಸಿ ವಿತ್ ಯುವರ್ ಓನ್ ಪ್ಲ್ಯಾನ್ಸ್ ಆರ್ ದ ಪರ್ಪಸ್ ಆಫ್ ಗಾಡ್? ದೇವರ ಉದ್ದೇಶದೊಂದಿಗೆ ನೀವು ಸಿದ್ಧವಾಗಿದ್ದೀರೋ ಅಥವಾ ನಿಮ್ಮದೇ ಆದಂಥ ಯೋಜನೆಗಳನ್ನು ಹಾಕಿಕೊಂಡು ಅದರಲ್ಲಿ ಸಿಲುಕಿಕೊಂಡಿದ್ದೀರೋ? ಆರ್ ವಿ ಕೀಪಿಂಗ್ ಅವರ್ ಲ್ಯಾಂಪ್ಸ್ ಬರ್ನಿಂಗ್? ನಮ್ಮ ದೀಪಗಳನ್ನು ಉರಿಯುತ್ತಾ ಇಟ್ಟುಕೊಂಡವರು ನಾವಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಜೀಸಸ್ ಈಸ್ ನಾಟ್ ಡಿಲೇಯಿಂಗ್. ಕರ್ತನು ಬರುವುದನ್ನು ತಡ ಮಾಡ್ತಾ ಇಲ್ಲ. ಹಿ ಈಸ್ ವೇಟಿಂಗ್ ಫಾರ್ ದ ಚರ್ಚ್ ಟು ಬಿ ರೆಡಿ. ಆತನು ತಡ ಮಾಡುವುದಕ್ಕೆ ಕಾರಣ ಏನಂತಂದರೆ ಇವತ್ತು ಸಭೆಯಾಗಿ ನಾವು ಸಿದ್ಧರಾಗಿಲ್ಲ. ನಮ್ಮ ಮೇಲೆ ಎಷ್ಟು ಪ್ರೀತಿಯನ್ನು ಕರ್ತನು ಇಟ್ಟಿದ್ದಾನೆ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ್ರಿ ಪ್ರಿಯರೇ. ದೇರ್ ಇಸ್ ಅ ಕಾಲ್ ಫಾರ್ ಆ್ಯಕ್ಷನ್ ಟುಡೇ. ಈ ದಿವಸ ಕ್ರಿಯೆಯಲ್ಲಿ ನಾನು ಒಂದು ಹೆಜ್ಜೆಯನ್ನು ತೆಗೆದುಕೊಳ್ಬೇಕಾಗಿದೆ. ರಿಪೆಂಟ್ ಯೋರ್ ಸೆಲ್ಫ್ ಫ್ರಾಮ್ ಯೋರ್ ಸ್ಪಿರಿಚುವಲ್ ಲೇಸಿನೆಸ್. ಆತ್ಮಿಕವಾದ ಮೈಗಳತನದಿಂದ ಈ ದಿವಸ, ಸಂಧಾನದ ಜೀವಿತದಿಂದ ಈ ದಿವಸ ನಾವು ಪಶ್ಚಾತ್ತಾಪಪಟ್ಟು ದೇವರ ಕರೆಗೆ ನಾವು ತಿರುಗಿಕೊಳ್ಳೋಣ. ಆಸ್ ದ ಹೋಲಿ ಸ್ಪಿರಿಟ್ ಟು ಅವೇಕನ್ ಯೋರ್ ಹಾರ್ಟ್. ಪರಿಶುದ್ಧಾತ್ಮನಿಗೆ ಕೇಳಿಕೊಳ್ಳಿರಿ, ಅಪ್ಪ ಆ ಅಗ್ನಿ ಜ್ವಾಲೆ, ಆ ವೈರಾಗ್ಯ ನನ್ನೊಳಗೆ ಇನ್ನೊಂದು ಸಾರಿ ನೀನು ಹೊತ್ತಿಸಪ್ಪ. ಕಮಿಟ್ ಟು ಲಿವ್ ವಾಚ್ಫುಲಿ, ಬೋಲ್ಡ್ಲಿ ಆ್ಯಂಡ್ ಪ್ಯೂರ್ಲಿ.
ಧೈರ್ಯವುಳ್ಳವರಾಗಿ, ಎಚ್ಚರವುಳ್ಳವರಾಗಿ, ಪರಿಶುದ್ಧತೆಯಲ್ಲಿ ಜೀವಿಸುವುದಕ್ಕೆ ನಿಮ್ಮನ್ನು ನೀವು ಈ ದಿವಸ ಸಮರ್ಪಿಸಿಕೊಳ್ಳ್ರಿ. ಸೇ ಎಸ್ ಟು ದ ಮಿಷನ್. ಸುವಾರ್ತೆಯ ಕರೆಯುವಿಕೆ ಬರುವಾಗ ನಾವೆಲ್ಲರೂ ಸಿದ್ಧರಿದ್ದೇವೆ, ಸುವಾರ್ತೆಯನ್ನು ನಾವು ಸಾರ್ತೇವೆ ಅನ್ನುವಂಥ ಧೈರ್ಯದಿಂದ ನಾವು ಮುಂದೆ ಹೋಗೋಣ್ರಿ ಪ್ರಿಯರೇ. ಸೇ ಕಮ್ ಲಾರ್ಡ್ ಜೀಸಸ್ ಮಾರನಾಥ. ನಾನು ಸಿದ್ಧಳಿದ್ದೇನಪ್ಪ, ನೀನು ಬಾ ಎಂಬುದಾಗಿ ಸಭೆಯಾಗಿ ನಾವು ಕೇಳಿಕೊಳ್ಳುವಂಥವರಾಗಿರೋಣ್ರಿ ಪ್ರಿಯರೇ. ನಾನು ನಂಬ್ತೇನೆ ಮುಂಜಾನೆ ಸಭೆಗೆ ದೇವರು ಏನನ್ನು ಮಾತನಾಡಬೇಕೆಂಬುದಾಗಿ ನನ್ನನ್ನು ಕರೆಸಿದ್ದಾನೋ ಅದು ನಿಮ್ಮೊಂದಿಗೆ ಮಾತನಾಡಿದೆ ಎಂಬುದಾಗಿ. ಕುಳಿತಿರುವ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳನ್ನು ನಾವು ಮುಚ್ಚಿಕೊಂಡು ಕರ್ತನನ್ನು ದೃಷ್ಟಿಸೋಣ ಪ್ರಿಯರೇ. Am I obedient to my role in the church? ಸಭೆಯಲ್ಲಿ ದೇವರು ನನಗೆ ಕೊಟ್ಟ ಕರೆಗೆ ನಾನು ವಿಧೇಯರಾಗಿ ನಂಬಿಗಸ್ತರಾಗಿದ್ದೇವಾ? ಎಲ್ಲಿಯಾದರೂ ಸಂಧಾನದ ಜೀವಿತವನ್ನು ಮಾಡಿಕೊಂಡು ಹಗುರವಾಗಿ ನಾವು ಜೀವಿಸ್ತಾ ಇದ್ದರೆ ಒಂದು ದಿನ ಬರ್ತದೆ, ದ್ವಾರವು ಮುಚ್ಚಲ್ಪಡ್ತದೆ. ನೀವು ಯಾರೋ ನನಗೆ ಗೊತ್ತಿಲ್ಲ ಅನ್ನುವಂಥ ಸ್ವರ ಕೇಳುವುದಕ್ಕಿಂತ ಮುಂಚೆ ನಮ್ಮನ್ನು ನಾವು ಎಚ್ಚರಪಡಿಸಿಕೊಳ್ಳೋಣ ಪ್ರಿಯರೇ. ಅತಿಯಾದ ನಿದ್ದೆ, ಅತಿಯಾದ ಆಹಾರ, ಅತಿಯಾದ ಭೋಗ, ಕುಡಿಕತನ, ಮತ್ಸರ, ಭೋಗ ಇವುಗಳಲ್ಲಿ ನಾವು ಸಿಲುಕಿಕೊಂಡಿದ್ದರೆ ನಮ್ಮನ್ನು ನಾವು ದೇವರ ಕೈಗೆ ಒಪ್ಪಿಸಿಕೊಡೋಣ, ಪಶ್ಚಾತ್ತಾಪ ಪಡೋಣ. ಆಸ್ ಫಾರ್ಗಿವ್ನೆಸ್ ಟು ಗಾಡ್. ಅಪ್ಪ, ನನ್ನನ್ನು ಕ್ಷಮಿಸು, ನಿನ್ನ ಬರುವಿಕೆಯನ್ನು ನಾನು ಅಲಕ್ಷ್ಯ ಮಾಡಿದರೆ ನನ್ನನ್ನು ಕ್ಷಮಿಸು. ಪರಿಶುದ್ಧವಾದ ವಧುವಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಸುವಾರ್ತೀಕರಣಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ. ಎಚ್ಚರವಾಗಿದ್ದು ಆತನ ಬರುವಿಕೆಗಾಗಿ ಕಾಯುವುದಕ್ಕಾಗಿ ಕರೆದಿದ್ದಾನೆ. ಸಂಕಷ್ಟಗಳ ಮಧ್ಯದಲ್ಲಿ ಗಟ್ಟಿಯಾಗಿ ನಿಲ್ಲುವುದಕ್ಕಾಗಿ ಕರೆದಿದ್ದಾನೆ. ಮಾರನಾಥ, ನೀನು ಬೇಗನೆ ಬಾ ಎಂಬುದಾಗಿ ಕರೆಯುವುದಕ್ಕಾಗಿ ಕರೆದಿದ್ದಾನೆ. ನಮ್ಮನ್ನು ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. Lord, we thank you for the call you have given to the church this morning. ಈ ಸಭೆಗೆ ನೀನು ಕೊಟ್ಟಂಥ ಕರೆಗಾಗಿ ಸ್ತೋತ್ರಪ್ಪ. ಕರ್ತನೇ, ನಮ್ಮ ದೀಪಗಳು ಉರಿಯುತ್ತಾ ಇರಲಿ ಅಪ್ಪ. ಅದಕ್ಕೆ ಬೇಕಾದ ಹೆಚ್ಚಿನ ಎಣ್ಣೆಯನ್ನು ಕೂಡ, ಸಿದ್ಧತೆಯನ್ನು ಕೂಡ ನಾವು ಮಾಡಿಕೊಳ್ಳುವಂತೆ ಸಹಾಯ ಮಾಡು. ಮೇಕ್ ಅಸ್ ವೈಸ್ ಲಾರ್ಡ್. ನಮ್ಮನ್ನು ಜ್ಞಾನವುಳ್ಳವರನ್ನಾಗಿ ನೀನು ಮಾಡಪ್ಪ. ಎಲ್ಲೆಲ್ಲಿ ಅಜ್ಞಾನತ್ವಗಳು ನಮ್ಮನ್ನು ಹಿಡಿದುಕೊಂಡಿದೆಯೋ ಅಲ್ಲಿ ನಿನ್ನ ಪುನರುತ್ಥಾನದ ಶಕ್ತಿ ಇಳಿದು ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಮುಂಜಾನೆ ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ, ಈ ಸಭೆಗಾಗಿ ನಿನಗೆ ಸ್ತೋತ್ರ. ನಿನ್ನ ಬರುವಿಕೆಗಾಗಿ ನಾವು ಪ್ರಾರ್ಥಿಸ್ತಾ ಭಿನ್ನವಿಸ್ತಾ ಈ ಪ್ರಾರ್ಥನೆಯನ್ನು ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಭೆಯವರೇ, ತಮ್ಮ ಕುಟುಂಬದ ಪ್ರೀತಿ ಪಾತ್ರರ ಸ್ಮರಣಾರ್ಥವಾಗಿ ಸ್ಮಾರಕ ನಿಧಿಯನ್ನು ಸ್ಥಾಪಿಸಿದಂಥ ಎಲ್ಲ ಕುಟುಂಬದವರಿಗೆ ಉಪಕಾರವನ್ನು ಸಲ್ಲಿಸ್ತಾ 7ನೇ 10ನೇ ಹಾಗೂ ಸೆಕೆಂಡ್ PUC ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ಅಂಕವನ್ನು ಗಳಿಸಿದಂಥ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ ಈಗ ನಡೆಯಲಿದೆ. ಈ ಎಲ್ಲ ಸ್ಮಾರಕ ನಿಧಿಯ ಬಹುಮಾನದೊಂದಿಗೆ ದಿವಂಗತ ಶಾದು ಕುಂದರ್ ಹಾಗೂ ದಿವಂಗತ ಜಾಸ್ಮಿನ್ ಕುಂದರ್ ಇವರ ಸ್ಮಾರಕಾರ್ಥ ಎಲ್ಲ ಬಹುಮಾನಿತರಿಗೆ ರೂಪಾಯಿ 1,500 ಹಾಗೂ ಅತಿ ಹೆಚ್ಚು ಅಂಕ ಗಳಿಸಿದ ಒಬ್ಬರಿಗೆ 500 ರೂ ಹೆಚ್ಚುವರಿಯಾಗಿ ಒಂದು ಕುಟುಂಬದವರು ನೀಡಿರುತ್ತಾರೆ. ಈ ಎಲ್ಲ ಬಹುಮಾನಗಳೊಂದಿಗೆ ಆ ಬಹುಮಾನವನ್ನು ಕೂಡ ಸೇರಿಸಿಕೊಡಲಾಗುವುದು. ಮೊದಲಿಗೆ 7ನೇ ತರಗತಿ ದಿ ಜಾಬ್ ಡಿ ಅಮ್ಮಣ್ಣ ಸ್ಮಾರಕ ಬಹುಮಾನ. ಇದರಲ್ಲಿ 7ನೇ ತರಗತಿಯಲ್ಲಿ ಪ್ರಥಮ ಬಹುಮಾನ ಸುವಿನಾ ಆಡ್ರಿಯಲ್.
ದ್ವಿತೀಯ ಬಹುಮಾನ ನವ್ಯ ಶಾಲೋಮ್ ಜತ್ತನ್ನ. ಹಾಗೂ ತೃತೀಯ ಬಹುಮಾನ ಸಿಯನ್ನ ಜತ್ತನ್ನ. ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳು ಈ ರೀತಿಯಾಗಿದ್ದರೆ ಇವರ ಸ್ಮಾರಕ ನಿಧಿ ಈ ರೀತಿಯಾಗಿದೆ. ದಿವಂಗತ ಬೆಂಜಮಿನ್ ಜತ್ತನ್ನ, ದಿವಂಗತ ಎಡ್ವಿನ್ ಜತ್ತನ್ನ, ದಿವಂಗತ ಸುಲೋಚಿನಿ ಜತ್ತನ್ನ. ಈ ಸ್ಮಾರಕ ಬಹುಮಾನ ನಿಧಿಯಿಂದ 10ನೇ ತರಗತಿಯ ಮಕ್ಕಳಿಗೆ ಪ್ರಥಮ ಬೆನ್ಸನ್ ಅಂಚನ್, ದ್ವಿತೀಯ ಸಿಯೋನಾ ಕ್ರಿಸ್ಟಿನ್, ತೃತೀಯ ಸಿಮ್ರಾನ್ ಮಾಬೆನ್. ತೃತೀಯ ಬಹುಮಾನ ಸಿಮ್ರಾನ್ ಮಾಬೆನ್. ಹಾಗೂ ದ್ವಿತೀಯ PUCಯಲ್ಲಿ ದಿವಂಗತ ಫೆನಿನಾ ಜೇಮ್ಸ್, ದಿವಂಗತ ವಿಕ್ಟರ್ ಜೇಮ್ಸ್, ದಿವಂಗತ ದೋರತಿ ಜತ್ತನ್ನ, ದಿವಂಗತ ಅಂಚನ್ ಹಾಗೂ ದಿವಂಗತ MS ಅಂಚನ್ ಸ್ಮಾರಕ ಬಹುಮಾನ ನಿಧಿಯಿಂದ, ಹಾಗೆಯೇ ದಿವಂಗತ AW ಕೌಂಡಿನ್ಯ ಸ್ಮಾರಕ ನಿಧಿ ಬಹುಮಾನದಿಂದ ಈ ಬಹುಮಾನಗಳು ಸೆಕೆಂಡ್ PUCಯಲ್ಲಿ ಪ್ರಥಮ ಕ್ಯಾರನ್ ರೋನಿಟಾ ಗೋಜರ್, ದ್ವಿತೀಯ ಅಬಿಗೈಲ್ ಜೆರುಷಾ, ದ್ವಿತೀಯ ಬಹುಮಾನ ಅಬಿಗೈಲ್ ಜೆರುಷಾ ಹಾಗೂ ತೃತೀಯ ನೆವಿಲ್ ಆಲ್ಡನ್. ಈ ಎಲ್ಲ ಸ್ಮಾರಕ ನಿಧಿಯ ಬಹುಮಾನವನ್ನು ನೀಡಿದಂಥ ಎಲ್ಲ ಕುಟುಂಬದವರಿಗೆ ಸಭೆಯ ಪರವಾಗಿ ತುಂಬ ಹೃದಯದ ಉಪಕಾರವನ್ನು ಸಲ್ಲಿಸ್ತೇನೆ. ಹಾಗೆಯೇ ಬಹುಮಾನ ನೀಡಿದಂಥ ಅಯ್ಯನವರಿಗೆ ಕೂಡ ಆ ಉಪಕಾರವನ್ನು ಸಲ್ಲಿಸುವನಾಗಿದ್ದೇನೆ. ಹಾಗೆಯೇ ಕಳೆದ ವಾರ ನಡೆದಂಥ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟಲ್ಲಿ ವಿಜೇತಗೊಂಡಂಥ ತಂಡದವರು ಸಭೆಗೆ ತಮ್ಮ ಟ್ರೋಫಿಗಳನ್ನು ಹಸ್ತಾಂತರಿಸಿರುವರು. ಪ್ರಥಮವಾಗಿ ಮಿಕ್ಸೆಡ್ ಡಬಲ್ಸ್ನಲ್ಲಿ ಪ್ರಥಮ ಬಹುಮಾನ ಪಡೆದಂಥ ಡಿಕ್ಸನ್ ಆ್ಯಂಟನಿ ಹಾಗೂ ರಮ್ಯಾ ಅವರ ಟ್ರೋಫಿಯನ್ನು ಇವಾಗ ಸಭೆಗೆ ಹಸ್ತಾಂತರಿಸಲು. ಹಾಗೆ ಮಿಕ್ಸೆಡ್ ಡಬಲ್ಸ್ ದ್ವಿತೀಯ ಬಹುಮಾನ ಪಡೆದವರು ಶರ್ಲಿನ್ ಹಾಗೆಯೇ ಶಾರೋನ್. ವುಮೆನ್ಸ್ ಡಬಲ್ಸ್ನಲ್ಲಿ ಸೆಕೆಂಡ್ ಪ್ಲೇಸ್ ಪಡೆದಂಥ ಡಾಕ್ಟರ್ ರಮ್ಯಾ ವಿಜೇತ ಹಾಗೆಯೇ ರಮ್ಯಾ. ಬಹುಮಾನ ಪಡೆದ ಎಲ್ಲ ವಿಜೇತರಿಗೂ ಕೂಡ ಅಭಿನಂದನೆಗಳು ಹಾಗೂ ಬಹುಮಾನ ಸ್ವೀಕರಿಸಿದ ಅಯ್ಯನವರಿಗೆ ಕೂಡ ಉಪಕಾರವನ್ನು ಸಲ್ಲಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಕಡೆಯದಾಗಿ ಹಾಡುವ ಕನ್ನಡ ಸಂಗೀತಗಳಲ್ಲಿ 142ನೇ ಕನ್ನಡ ಸಂಗೀತ ಹಾಡೋಣ. ಶ್ರೀ ಸಭೆಗಸ್ತಿವಾರ ಕ್ರಿಸ್ತೇಸು ಒಬ್ಬನೇ. ಮೊದಲನೇ 2 ಚರಣ ಮಾತ್ರ ಹಾಡೋಣ.
ಒಟ್ಟಾಗಿ ಕರ್ತನು ಕಲಿಸಿದ ಪ್ರಾರ್ಥನೆ ಅರಿಕೆ ಮಾಡೋಣ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆ ರಾಜ್ಯವು ಬಲ ಮಹಿಮೆ ಸದಾ ಕಾಲ ನಿನ್ನವೇ. ಆಮೇನ್. ವಿಶ್ವಾಸದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಹೊರಟು ಹೋಗಿರಿ, ಲೋಕದ ಕಟ್ಟಕಡವರೆಗೂ ಸಾಕ್ಷಿಗಳಾಗಿರ್ರಿ. ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ಆಶೀರ್ವಾದ ಸದಾ ಕಾಲ ನಮ್ಮೊಂದಿಗೆ ನಮ್ಮನ್ನು ಕಾದು ಕಾಪಾಡಲ್ಪಡಲಿ. ಆಮೇನ್.